ಹಲೋ. Hi ಹಾಯ್ Niranjan. Good ಆಯ್ತು evening. ಸರ್. ಗುಡ್ ಈವ್ನಿಂಗ್. I'm good. ಹೇಗಿದ್ದೀರಾ? ಆರಾಮಿದ್ದೀರಾ? Yes. Sorry, ಲಾಸ್ಟ್ ಮೂಮೆಂಟ್ ಲಿಂಕ್ ಕಳಿಸ್ಬೇಕಾಯ್ತು ಯಾಕಂದ್ರೆ ನಾನು ಸ್ವಲ್ಪ ಟ್ರಾವೆಲ್ ಹಾಂ ಮಾಡ್ತಿದ್ದೆ. ಹೌದು. ಇರಲಿ ಜುಲೈವರೆಗೂ ಆಕ್ಚುಲಿ ನಾನೆಲ್ಲ ಅಂದ್ರೆ ಬ್ಲಾಕ್ ಹಾಂ. ಬ್ಲಾಕ್ ಮಾಡಿದ್ದೆ ನಾನು ಇದು. ಓಕೆ ಓಕೆ. ಓಕೆ. ಹಾಂ. ಸೊ ನಿರಂಜನ್ ನಿಮ್ ಬಗ್ಗೆ ಹೇಳ್ರಿ, ಆಮೇಲೆ ಏನ್ ಮಾಡ್ತೀರಾ, ಆಮೇಲೆ ಬ್ಯಾಕ್ ಗ್ರೌಂಡ್, ಆಮೇಲೆ ಏನ್ ಮಾಡ್ಬೇಕಂತೀರಾ. ಸೊ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಇನ್ ಯೋರ್ ಮೈಂಡ್ ಯು ಕ್ಯಾನ್ ಜಸ್ಟ್ ಓಪನ್ ಅಪ್. ಯಾ. ಓಕೆ ಶೋರ್. ಕರೆಂಟ್ಲಿ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಆಟೋಮೇಷನ್ ಇಂಜಿನಿಯರ್, ಟೆಸ್ಟ್ ಆಟೋಮೇಷನ್ ಅಲ್ಲ. ಓಕೆ. ಅದ್ರ ಜೊತೆ ನಾನು ಈ ಲಾಕ್ಡೌನ್ ಆದಾಗಿಂದ ಏನಾಯ್ತು, ಫಾರ್ಮಿಂಗ್ ಸೈಡ್ ಸ್ವಲ್ಪ ಅದೇ ಆಲ್ಮೋಸ್ಟ್ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು. ಹಾಗಾಗಿ ಆಮೇಲೆ ನಮ್ಮ ಹೊಲದಲ್ಲಿ ಇವನ್ ಒಂದು ಪೌಲ್ಟ್ರಿ ಶೆಡ್ ಇತ್ತು ಮುಂಚೆನೆ, ಬೇರೆಯವ್ರು ಮಾಡ್ತಾ ಇದ್ರು. ಲೈಕ್ ಅದನ್ನ ನಾನೇನ್ ಮಾಡಿದೆ, ಏನಾದ್ರೂ ನಾವೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಆಯಿಸ್ಟರ್ ಮಶ್ರೂಮ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಆಲ್ಮೋಸ್ಟ್ ಈಗ ರೆಗ್ಯುಲರ್ ಅರೌಂಡ್ 30 kg ಬರ್ತಾ ಇದೆ. ಆಮೇಲೆ ಇನ್ನೊಂದು ಪ್ಲಾಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 70 to 100 kg ಎಕ್ಸ್ಪೆಕ್ಟೇಷನ್ಸ್ ಇದೆ ಎವ್ರಿ ಡೇ. ಅದಲ್ಲದೆ ನಾನು ಇದಕ್ಕೂ ಮುಂಚೆ ಎಕ್ಸ್ಪೋರ್ಟ್ಸ್ ಬಗ್ಗೆ ಇವರು ರಾವ್ ಅಂತ ಹೇಳ್ಬಿಟ್ಟು ಅದೇ ಅವ್ರ ಕಡೆ ಕಲ್ತಿದ್ದೆ. ಬಟ್ ನೀವ್ ಹೇಳ್ದಾಗೆ ಆಕ್ಚುಲಿ ಹೌದು, ಎಕ್ಸಿಮ್ ಅವರು ಯಾವುದು, ಕರೆಕ್ಟ್ ಕರೆಕ್ಟ್, ಗ್ಲೋಬಲ್ ಎಕ್ಸಿಮ್ ಅವ್ರ ಕಡೆ ಕಲ್ತಿದ್ದೆ. ಪ್ರೊಸೀಜರ್ ವೈಸ್ ಓಕೆ, ಅವರೆಲ್ಲ ಅದೇ ಫಾರ್ಮಾಲಿಟೀಸ್ ಏನೇನಿದೆ ಅದೆಲ್ಲ ಹೇಳಿದ್ದಾರೆ. ಬಟ್ ಸ್ಟಿಲ್ ನೀವು ಹೇಳ್ದಾಗೆ ಲೈಕ್ ಬರೀ ಥಿಯರಿ ತರ ನಾವು ಓದ್ಕೊಂಡಾದ್ರೆ ಇಟ್ಸ್ ನಾಟ್. ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಮೇಲೆ ಆಮೇಲೆ ಅವ್ರದ್ದು ಕನ್ಸಲ್ಟೆನ್ಸಿ ಸಪೋರ್ಟ್ ಟ್ರೈ ಮಾಡಿದೆ. ಬಟ್ ಅವರು ಬರೀ ಟ್ರೈನಿಂಗ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿರೋದ್ರಿಂದ ಅದು ಬಿಸ್ನೆಸ್ ಅಲ್ಲ. ಕರೆಕ್ಟ್ ಕರೆಕ್ಟ್, ನಿಜ ಅದು. ನಾನು ಅದೇ ನಿಮ್ಮ ಕೆಲವು ಆಲ್ಮೋಸ್ಟ್ ಸುಮಾರು ವಿಡಿಯೋಸ್ ನೋಡಿದ್ದೀನಿ. ಅದನ್ನ ನೀವು ಒಂದು ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಲೈಕ್ ನಾನ್ ಎಲ್ರ ತರ ಸುಮ್ನೆ ಹೇಳ್ಕೊಂತ ಹೋಗೋದು ಪ್ರೊಸೀಜರ್ ಎಲ್ಲಾದ್ರೂ ಇವನ್ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅದ್ ನಿಜ, ತುಂಬಾ ಚೆನ್ನಾಗಿ ಹೇಳಿದಿರ. ಯಾಕಂದ್ರೆ ನಮ್ಗೆ ಅಟ್ಲೀಸ್ಟ್ ಫಸ್ಟ್ ಶಿಪ್ಮೆಂಟ್ ವರ್ಗುನು ಒಂದು ಸಪೋರ್ಟ್ ಫಸ್ಟ್ ಆಗ್ಲಿ. ಯಾಕಂದ್ರೆ ಇದು ಕಲ್ತಂಗೆಲ್ಲ ಆಕ್ಚುಲಿ ಲೈವ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದು ನಾವು. ಹಂಗಾಗಿ ನಂಗೆ ಈಗ ನನ್ ರಿಸ್ಕ್ ತಗೊಳೋದಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಕಂಟೈನರ್ಗೆ ಎಷ್ಟೇ ಕಳಿಸ್ತಾ ಇದ್ರು ಅಲ್ಲಿ ಯಾರೋ ಇರ್ತಾರೆ. ಸೊ ಬೆಟರ್ ಯಾರಾದ್ರೂ ಒಬ್ರಾದ್ರೂ. ನಾನು ಆಲ್ಮೋಸ್ಟ್ ಸುಮಾರು ಟ್ರೈ ಮಾಡಿದೆ, ಲೈಕ್ ಇವನ್ ಮೀಟ್ ಆಗಿ ಇವನ್ ಬ್ಯಾಂಗ್ಳೂರಲ್ಲೇ ಎಲ್ಲಾದ್ರೂ ನೋಡೋಣ ಈ ತರ ಅಟ್ಲೀಸ್ಟ್ ಕನ್ಸಲ್ಟೆನ್ಸಿ ಸಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಫಸ್ಟ್ ಶಿಪ್ಮೆಂಟ್ ವರ್ಗು ಅವ್ರದ್ದು ಏನಾದ್ರು ಶೇರ್ ಇತ್ತಂದ್ರೂ ಅದನ್ನ ಮಾತಾಡೋಣ ಅನ್ಕೊಂಡಿದ್ದೆ. ಬಟ್ ಅದು ಆಗ್ಲಿಲ್ಲ. ಅದಕ್ಕೆ ಜಸ್ಟ್ ನೋಡ್ತಾ ಇದ್ದಾಗ ಯೂಟ್ಯೂಬ್ ನಿಮ್ದು ನಾವು ನಮ್ಮವರೇ ಅಲ್ವಾ ಅಂತ ಹೇಳಿ ಇನ್ನೂ ಆರಾಮಾಗಿ ಏನಾದ್ರು ಇತ್ತಂದ್ರೂ ಡೌಟ್ಸ್ ಲೈವ್ ಆಗಿ, ಯಾಕಂದ್ರೆ ನಮ್ದು ಬಳ್ಳಾರಿ ಆಕ್ಚುಲಿ ನೇಟಿವ್ ಪ್ಲೇಸ್. ಬಟ್ ನಿಯರ್ ಬೈ ಗದಗ ಆಗುತ್ತೆ. ಗದಗಿಗೆ ಹತ್ರ ನಮ್ದು ಹೂವಿನಡಗಲಿ ತಾಲೂಕು. ಇವಾಗ ವಿಜಯನಗರ ಡಿಸ್ಟಿಕ್ ಆಗಿದೆ ರೀಸೆಂಟ್ ಆಗಿ. ಹಂಗಾಗಿ ಏನಾದ್ರು ಇದ್ರೂನು ಲೈಕ್ ಅಟ್ಲೀಸ್ಟ್ ಮೀಟ್ ಆಗಿ ನಿಮ್ ಹತ್ರ ಅದೇ ಸಜೆಷನ್ಸ್ ಅದೆಲ್ಲ ಕೇಳ್ಬೋದು. ಆಮೇಲೆ ಇವನ್ ಲೈವ್ ಆಗಿ ಆಕ್ಚುಲಿ ಪುಣೆಗೆ ಇರ್ತೀನಿ ನಾನು ಬಾಗಲಕೋಟೆ ಇರಂಗಿಲ್ಲ. ಹೌದ್ರಿ. ಸೊ ಬೇಸಿಕಲಿ ಫ್ರಮ್ ಬಾಗಲಕೋಟ್, ಬಟ್ ಪುಣೆಗೆ ಶಿಫ್ಟ್ ಆಗಿ ಈಗ 10 years ಆಯ್ತು. ಸೊ ನೋ ಪ್ರಾಬ್ಲಮ್. ಎನಿವೇಸ್ ಅದ್ರದ್ದೇನ್ ಅಂದ್ರೆ ನಮ್ದು ಆನ್ಲೈನ್ ಆಮೇಲೆ ಥ್ರೂ ಕಾಲ್ನು ನಾವು ಎಷ್ಟು ಸಪೋರ್ಟ್ ಮಾಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಮೀಟ್ ಆಗೇ ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ಈಗಿನ ಇದರಲ್ಲಿ ದೇರ್ ಇಸ್ ಅಂದ್ರೆ ನೋ ನೀಡ್ ಟು ಮೀಟ್ ಅಂಡ್ ಅದೇನು ಇರಂಗಿಲ್ಲ. ಆ ರೀತಿ ಏನಿಲ್ಲ ಅಲ್ಲ. ಅಟ್ಲೀಸ್ಟ್ ಲೈವ್ ಎಕ್ಸ್ಪೀರಿಯನ್ಸ್ ಲೈಕ್ ಅಲ್ಲಿಗೆ ಬಂದ್ರೆ ನೀವು ಯಾವ ತರ ಶಿಪ್ಮೆಂಟ್ಸ್ ಮಾಡ್ತೀರಾ, ಅಟ್ಲೀಸ್ಟ್ ಏನೇನೆಲ್ಲ ಪುಣೆಯಿಂದ ಆಗಂಗಿಲ್ಲ. ಸೊ ಮೋಸ್ಟ್ ಆಫ್ ಆಲ್ ಅವರ್ ಶಿಪ್ಮೆಂಟ್ಸ್ ಗೋ ಟು ಸೊ ಫ್ಯಾಕ್ಟರೀಸ್ ಎಲ್ಲ ಕರೀಂನಗರ್, ಖಮ್ಮಂ ಆಮೇಲೆ ಆ ಸೈಡ್ ಇದಾವೆ. ಆಮೇಲೆ ರಾಜಸ್ಥಾನಲ್ಲಿ. ಸೊ ಶಿಪ್ಮೆಂಟ್ಸ್ ಎಲ್ಲ ಅಲ್ಲಿಂತ್ರನೇ ಮೂವ್ ಆಗ್ತದೆ. ಅಷ್ಟು ರಾಜಸ್ಥಾನ್ ಅಷ್ಟು ದೂರ ಅಂದ್ರೆ ಲೈಕ್ ಇಲ್ಲಿ ಗುಜರಾತ್ ಹತ್ರ ಆ ಪೋರ್ಟ್ ಅಲ್ಲಿ ಕಡಿಮೆನಾ, ಮುಂಬೈ ಆ ಪೋರ್ಟ್? ಈಗ ರಾಜಸ್ಥಾನಿಂದ ಏನ್ ನಮ್ದು ಒರಿಜಿನಲ್ ಪ್ರಾಡಕ್ಟ್ ಏನ್ ರಾಜಸ್ಥಾನಿಂದ ಇರುತ್ತಲ್ಲ, ದಟ್ ವಿಲ್ ಗೋ ಫ್ರಮ್ ಗುಜರಾತ್. ಓಕೆ, ಗುಜರಾತ್ ಇನ್ ದ ಸೆನ್ಸ್ ಮುಂದ್ರಾ ಪೋರ್ಟ್, ಆಮೇಲೆ ಕಾಂಡ್ಲಾ 2 ಪೋರ್ಟ್ ಇದೆ. ಓಕೆ, ಸೊ ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಮುಂದ್ರಾಯಿಂದಾನೇ ಹೋಗ್ತೈತಿ. ಆಮೇಲೆ ಸೌತ್ ಸೈಡ್ ಏನ್ ಕರೀಂನಗರ್, ಖಮ್ಮಂ, ಆಮೇಲೆ ಆಂಧ್ರ ಪ್ರದೇಶನಲ್ಲಿ ಒಂಗೋಲ್, ಸೊ ಇದ್ರೊಳಗಿಂದ ಏನ್ ನಮ್ ಪ್ರಾಡಕ್ಟ್ ಹೋಗುತ್ತಲ್ಲ, ದಟ್ ವಿಲ್ ಗೋ ಥ್ರೂ ಕಟ್ಟುಪಲ್ಲಿ ಪೋರ್ಟ್ ಆರ್ ಕೃಷ್ಣಪಟ್ನಂ ಪೋರ್ಟ್ ಆರ್ ಚೆನ್ನೈ ಪೋರ್ಟ್, ದೀಸ್ 3 ports.
ಸೊ ಬೇಸ್ಡ್ ಆನ್ ದ ಲೊಕೇಶನ್ ಆಫ್ ದ ಪ್ರಾಡಕ್ಟ್, ಅಂದ್ರೆ ಎಲ್ಲಿ ವೇರ್ ಹೌಸ್ ಇರುತ್ತೆ ಆಮೇಲೆ ಪ್ರಾಡಕ್ಟ್ ಒರಿಜಿನೇಟ್ ಆಗುತ್ತೆ, ನಿಯರ್ ಬೈ ಪೋರ್ಟಿಗೆ ನಾವು ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ನಾನು ಆಕ್ಚುಲಿ ಎಕ್ಸ್ಪೋರ್ಟ್ಸ್ ಹೆಂಗೆ ಅಂದ್ರೆ ನನ್ನ ಪ್ರಾಡಕ್ಟ್ ಈಗ ನಾನೇನು ಆಯಿಸ್ಟರ್ ಮಾಡ್ತೀನಿ ಅದೊಂದೇ ಅಲ್ಲದೆ ನನ್ಗೆ ಆಕ್ಚುಲಿ ಬಿಗಿನಿಂಗ್ ಇದ್ದಿದ್ದು ಓಕೆ ಆಲ್ಮೋಸ್ಟ್ ಏನೇನು ನಮ್ ಕಡೆ ಎಲ್ಲ ಸಿಗುತ್ತೆ ಅದನ್ನೇ ನಾನು ಇನಿಷಿಯಲ್ ಫೇಸ್, ಯಾಕಂದ್ರೆ ನಮ್ಗೆ ಯಾವ್ದು ನಿಯರ್ ಬೈ ಇರುತ್ತೆ ಫಸ್ಟ್ ಅಲ್ಲಿಂದ ಶುರು ಮಾಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು. ಹಾಗಾಗಿ ಆಯಿಸ್ಟರ್ಸ್ ಇಲ್ಲದೆ ಮತ್ತೆ ಬೇರೆ ಏನ್ ಪ್ರಾಡಕ್ಟ್ ನಿಮ್ಮ ಮೈಂಡ್ ನಲ್ಲಿ ಇದೆ? ಆಯಿಸ್ಟರ್ ಮಶ್ರೂಮ್ ಅಲ್ಲದೆ ಸದ್ಯಕ್ಕೆ ಅದೇ ಯಾವ್ದು ಇಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಅಂತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ಯು ಆರ್ ಪ್ರೊಡ್ಯೂಸಿಂಗ್ ಆಯಿಸ್ಟರ್ ಮಶ್ರೂಮ್ಸ್ ರೈಟ್. ಸೊ ಆಯಿಸ್ಟರ್ ಮಶ್ರೂಮ್ಗೆ you can tap market for oyster mushroom first, and then ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಂದು ಎಕ್ಸ್ಪೋರ್ಟ್ ಸೈಕಲ್ ಆದ್ಮೇಲೆ then you can think about adding on the product range or whatever. So ಅದಕ್ಕೆ ಈಗಲೇ ಬಹಳಷ್ಟು ಪ್ರಾಡಕ್ಟ್ಸ್ ನಾವು ತಗೊಂಡು ಹೋಗ್ಬೇಕಂತ ಏನಿಲ್ಲ, at least you can start with one and know how to export and the complete export cycle. Okay, so first of all ಈಗ ನಿಮ್ ಕಂಪ್ನಿ ರಿಜಿಸ್ಟರ್ಡ್ ಇದೆ ಏನಿಲ್ಲ? ನಾನು ಆಕ್ಚುಲಿ ಕಂಪನಿ ಅದೆಲ್ಲ ರಿಜಿಸ್ಟರ್ ಮಾಡಿದೀನಿ, ಕರೆಂಟ್ ಅಕೌಂಟ್ ಇದೆ, ಆಮೇಲೆ IEC ಕೋಡ್ ಆಗಿದೆ, ಅದಾದ್ಮೇಲೆ ಒಂದು ಈಗ PQ ಅಂತ ಹೇಳಿ ಅದೇ ಪ್ಲಾಂಟ್ ಕ್ವಾರಂಟೈನ್ ಅದು ಕಂಪಲ್ಸರಿ ಇದೆನಾ ಸರ್? ಅದು ಆಕ್ಚುಲಿ ಕಂಪಲ್ಸರಿ ಮಾಡಿದಾರಾ ಅಥವಾ ಯಾವುದು? ಆಕ್ಚುಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಅಂದ್ರೆ ನಮ್ ಪ್ರಾಡಕ್ಟ್ ನ ಲಿಸ್ಟ್ ನಲ್ಲಿ ಬರಂಗಿಲ್ಲಲ್ಲ, ಸೊ ಐ ವಿಲ್ ನಾಟ್ ಬಿ ನೋಯಿಂಗ್ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ಎವ್ರಿ ಪ್ರಾಡಕ್ಟ್, ಸೊ ಐ ಕ್ಯಾನ್ ಚೆಕ್ ಇಟ್. ಓಕೆ, ಅದು ಮೋಸ್ಟ್ಲಿ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರು, ಪ್ಲಾಂಟ್ ಕ್ವಾರಂಟೈನ್ ಆರ್ ಸಮಥಿಂಗ್ PQ ಅಂತ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಇದು ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಇದನ್ನ ನಾನು ಒಬ್ಬರಿಗೆ ಅದೇ ಆಕ್ಚುಲಿ ಈಗ ಸೊ ಸಿ ವೆನೆವರ್ ಯು ಹ್ಯಾವ್ ಅ ಪ್ರಾಡಕ್ಟ್, ಸೊ ನಿಮ್ ಕಡೆ ಯಾವ್ದು ಪ್ರಾಡಕ್ಟ್ ಇದ್ಮೇಲೆ when you try to export it, you try to talk to people, ಅಂದ್ರೆ ಯಾರಿಗೆ ನೀವು ಯಾವ ಕಂಟ್ರಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಬೇಸಿಕ್ ಅನಾಲಿಸಿಸ್ ನಾವು ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಪ್ರಾಡಕ್ಟ್ HS ಕೋಡ್ ತಗೊಂಡ್ಬಿಟ್ಟು ನೀವು ಈ ಪ್ರಾಡಕ್ಟ್ ಯಾವ ಕಂಟ್ರಿಗೆ ಜಾಸ್ತಿ ಹೋಗ್ತಾ ಇದೆ, ಆ ಕಂಟ್ರಿಗೆ ನಾವು ಟಾರ್ಗೆಟ್ ಮಾಡಕ್ ನಾವು ಟ್ರೈ ಮಾಡ್ಬೋದು. ದಟ್ ಈಸ್ ದ ಥಿಂಗ್. ಅದಾದ್ಮೇಲೆ ವೆನ್ ಯು ಟಾಕ್ ಟು ಪೀಪಲ್, ಬಯರ್ಸ್ ಯಾರು ಅದನ್ನ ಇಂಡಿಯಾದಿಂದ ಪ್ರೊಕ್ಯೂರ್ ಮಾಡ್ತಿರ್ತಾರಲ್ಲ, ಸೊ ದೇ ದೆಮ್ಸೆಲ್ಸ್ ವಿಲ್ ಟೆಲ್ ಯು ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, all the required regulations, licenses, ನಿಮ್ಗೆ ಏನೇನ್ ಬೇಕಾಗುತ್ತಲ್ಲ ಎಲ್ಲಾನು ಅವ್ರು ನಿಮ್ಗೆ ಹೇಳ್ತಾರೆ. ಸೊ ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ಈಗ ನಾವು ಮೊದ್ಲೇ ಬಹಳಷ್ಟು ಜನ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ನಾವ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ಮೊದ್ಲೇ ವಿಚಾರ ಮಾಡ್ಕೊಂಡು ಕೊಡ್ತಾರೆ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಿ ನೆವರ್ ನೋ ಆ ಕಂಟ್ರಿನಲ್ಲಿ ಅವ್ರದ್ದೇನ್ ರಿಕ್ವೈರ್ಮೆಂಟ್ ಇರ್ತೈತಿ ಅದು ಅವ್ರಿಗೆ ಗೊತ್ತಿರ್ತೈತಿ. until and unless you do it you will not know. ಓಕೆ, ಸೊ ಇನಿಷಿಯಲಿ ನೀವು ಇದನ್ನ ವಿಚಾರ ಮಾಡಿ ಓಕೆ ನಾನು ಈಗ ಏನ್ ಮಾಡಿದ್ದೀನಿ ಎಲ್ಲಾನು ನಾನು ರೆಡಿ ಇಟ್ಟು ಆಮೇಲೆ ನಾನು ಬಯರ್ ಹುಡುಕ್ತೀನಿ ಅಂತಂದ್ರೆ ದಟ್ ಈಸ್ ದ ರಾಂಗ್ ವೇ. ಓಕೆ, ಸೊ ದಟ್ ಈಸ್ ದ ಸೇಫರ್ ಸೈಡ್ ಆಕ್ಚುಲಿ ಪೀಪಲ್ ಟ್ರೈ ಟು ಡೂ, ಬಟ್ ದಟ್ಸ್ ನಾಟ್ ದ ಓನ್ಲಿ ವೇ. ಸೊ ವೆನ್ ಯು ಟಾಕ್ ಟು ಪೀಪಲ್ ದೇ ವಿಲ್ ಲೆಟ್ ಯು ನೋ ವಾಟ್ ದೇ ರಿಕ್ವೈರ್ ಅಂಡ್ ಏನೇನ್ ಪ್ರಾಡಕ್ಟ್ ಎಲ್ಲಾನು ಅವ್ರು ಹೇಳ್ತಾರೆ. ವೈ? ಬಿಕಾಸ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ದೇ ನೀಡ್ ಟು ಕ್ಲಿಯರ್ ದೇರ್ ಪ್ರಾಡಕ್ಟ್ ಫ್ರಮ್ ದೇರ್ ಪೋರ್ಟ್. ಓಕೆ, ಅವ್ರ ಪೋರ್ಟ್ ಇಂದ ಕ್ಲಿಯರೆನ್ಸ್ ಮಾಡ್ಬೇಕಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ ಕಡೆಯಿಂದ ಅವ್ರಿಗೆ ಬೇಕಾಗುತ್ತೆ. ಸೊ ದೇ ಹ್ಯಾವ್ ಟು ಟೆಲ್ ಯು ಬೈ ಎನಿ ಹೌ. ಸೊ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಕ್ ಆಗಂಗಿಲ್ಲ. ಓಕೆ, ಸೊ ದಟ್ ಈಸ್ ಇಟ್ ಡಸಂಟ್ ಮೀನ್ ದಟ್ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಯು ಆರ್ ನಾಟ್ ಇನ್ ಟು ದಟ್ ಬಿಸ್ನೆಸ್ ಆರ್ ಯು ಡೋಂಟ್ ನೋ ಹೌ ಟು ಎಕ್ಸ್ಪ್ಲೋರ್ ವಾಟ್ ಎವರ್, ಅದ್ರದ್ದೇನ್ ಸಂಬಂಧ ಇರಂಗಿಲ್ಲ. ಯಾಕಂದ್ರೆ ಕೆಲವೊಂದು ಕಂಟ್ರೀಸಿಗೆ ಆ ಡಾಕ್ಯುಮೆಂಟ್ಸ್ ನಡೀತಿರಂಗಿಲ್ಲ, ಕೆಲವೊಂದು ಕಂಟ್ರೀಸಿಗೆ ಆ ಡಾಕ್ಯುಮೆಂಟ್ಸ್ ನಡೀತಿರ್ತಾವೆ. ಸೊ ಎವ್ರಿ ಟೈಮ್ ಲೈಕ್ ಇವನ್ ದೋ ಯು ಆರ್ ಇನ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇನ್ 5-10 years, ಇಫ್ ಸಮ್ ಕಂಟ್ರಿ ಇಸ್ ನ್ಯೂ ಫಾರ್ ಯು, ಸೊ ಆ ಕಂಟ್ರಿಗೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ರಿ ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಓಪನ್ಲಿ ಟೆಲ್ ಟು ದಟ್ ಬಯರ್, ಓಕೆ ನಾವು ಈ ಕಂಟ್ರಿಗೆ ಫಸ್ಟ್ ಟೈಮ್ ಮಾಡಾಕತ್ತೀವಿ, ಸೊ ವಾಟ್ ಆಲ್ ರಿಕ್ವೈರ್ಮೆಂಟ್ಸ್ ಯು ಹ್ಯಾವ್ ಯು ಜಸ್ಟ್ ಲೆಟ್ ಅಸ್ ನೋ. ಸೊ ಏನೇನ್ ಡಾಕ್ಯುಮೆಂಟ್ಸ್ ನೀವು ಬೇಕಾಗುತ್ತೆ ಮೇಲ್ ಹಾಕ್ರಿ ಅಂತ ಹೇಳಿದ್ರೆ ಅವರೆಲ್ಲ ಮೇಲ್ ಹಾಕ್ತಾರೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಥಿಂಗ್ ವಾಟ್ ಐ ವುಡ್ ಸಜೆಸ್ಟ್ ಈಸ್, ಈಗ ನಿಮ್ದು ಕಂಪ್ನಿ ಅಂತೂ ಇದೆ, GST ಇದೆ, IC ಇದೆ, ಎಲ್ಲಾನು ದ ಸೆಟಪ್ ಇಸ್ ರೆಡಿ. ಸೋಲ್ ಪ್ರೊಪ್ರೈಟರ್ ಆರ್ ಪ್ರೈವೇಟ್ ಲಿಮಿಟೆಡ್, which one? ಸೋಲ್ ಪ್ರೊಪ್ರೈಟರ್ ಇದೆ. ಸೋಲ್ ಪ್ರೊಪ್ರೈಟರ್, ಓಕೆ, ನೋ ಪ್ರಾಬ್ಲಮ್. ಸೊ ಇದಕ್ಕೆ ಸಪೋಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಓನ್ಲಿ ಮಶ್ರೂಮ್ಸ್ ಆಸ್ ಆಫ್ ನೌ, ಸೊ ಒನ್ ಸ್ಪೆಸಿಫಿಕ್ ವೆಬ್ಸೈಟ್ ನೀವು ಪ್ರಿಪೇರ್ ಮಾಡಕ್ ಟ್ರೈ ಮಾಡ್ರಿ, ಅಂದ್ರೆ ವೆಬ್ಸೈಟ್ ಡಿಸೈನ್ ಮಾಡಿ. ಡೊಮೈನ್ ತಗೊಂಡಿದ್ದೀನಿ, ಅದೇ ಸ್ವಲ್ಪ ಡಿಸೈನ್ ಎಲ್ಲ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ಯು ಕ್ರಿಯೇಟ್ ಅ ಪೋರ್ಟ್ಫೋಲಿಯೋ. ಓಕೆ, ಸೊ ಪೋರ್ಟ್ಫೋಲಿಯೋ ಅಂದ್ರೆ ಯಾಕಂದ್ರೆ ಎಲ್ಲರೂ ಈಗ ಆನ್ಲೈನ್ ಇದ್ದೇ ಇರ್ತಾರೆ. ಓಕೆ, ಆಲ್ ದ ಬಯರ್ಸ್ ಥ್ರೂ ಔಟ್ ದ ವರ್ಲ್ಡ್
are online Yes. and they are always checking their product related things online. So ella platforms magu presence ellardu irtati. If not one platform, then there are many other platforms wherein each and every buyer are filled up with their own this thing. So Okay. ಅದಕ್ಕೆ ನೀವು ಫಸ್ಟ್ ಥಿಂಗ್ ಇಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ರಿ. ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಡೇಟಾ ಫಿಲ್ ಮಾಡ್ರಿ. ಅಂದ್ರೆ ನೀವು ಪಿಕ್ಚರ್ಸ್ ಆಗ್ಲಿ, ಒಂದು ನಿಮ್ದು ಹೊಸ ಕ್ರಾಪ್ಸ್ ಏನಾದ್ರು ನಿಮ್ ಕಲ್ಟಿವೇಟ್ ಮಾಡಿದ್ ನೀವ್ ಏನಾದ್ರು ಈಲ್ಡ್ ನೀವು ತೆಗೆದ್ರಿ ಅಂತಂದ್ರೆ ಹೌ ಡು ಯು ರಿಮೂವ್ ಇಟ್, ಹೌ ಡು ಈಲ್ಡಿಂಗ್ ಹೆಂಗಾಗುತ್ತೆ, ಹಾರ್ವೆಸ್ಟಿಂಗ್ ಹೆಂಗಾಗುತ್ತೆ, ಅದರದ್ದು ಎಲ್ಲಾನು ಈಚ್ ಅಂಡ್ ಎವ್ರಿಥಿಂಗ್. ಕಸ್ಟಮರ್ಸಿಗೆ ಏನ್ ಬೇಕಂತಂದ್ರೆ ನೀವು ಈ ಫೀಲ್ಡ್ ನಲ್ಲಿ ಇದೀರಾ ಏನಿಲ್ಲ, that is the main thing that they want to know in order to get confidence on you. ಅಂದ್ರೆ ನಿಮ್ ಕಡೆ ನಾವು ಪ್ರಾಡಕ್ಟ್ ತಗೋಬೇಕಂತಂದ್ರೆ, ಪ್ರಾಡಕ್ಟ್ ಅಂತ ನೋಡ್ರಿ ಎಲ್ಲರೂ ಅದು ತಗೊಳ್ತಾನೆ ಇದಾರೆ. ಓಕೆ, ಸೊ ಬಯರ್ಸ್ ಆರ್ 100% ದೇರ್ ಇನ್ ಮಾರ್ಕೆಟ್. ಸೊ ಅವ್ರಿಗಂತೂ ಎವ್ರಿವೇರ್ ಅರೌಂಡ್ ಅಸ್ ದೇರ್ ಆರ್ ಬಯರ್ಸ್. ಬಟ್ why do they have to choose us? ಅವ್ರು ನಮಗೆ ಎದಕ್ಕೆ ಚೂಸ್ ಮಾಡ್ಬೇಕಂತಂದ್ರೆ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಸೊ ವೆನ್ ಯು ಪುಟ್ ಯುವರ್ ಸೆಲ್ಫ್ ಇನ್ ದೇರ್ ಶೂಸ್ ಅಂಡ್ ಥಿಂಕ್ ಕಿ ಬಾಬಾ ಈಗ ನಾನು ಇವ್ರ ಕಡೆ ಯಾಕೆ ತಗೋಬೇಕಂತ ಹೇಳಿ, you will have the answers. So everything ನೀವು ಪೋರ್ಟ್ಫೋಲಿಯೋ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡ್ರಿ, ಆಮೇಲೆ ಅದ್ರೊಳಗೆ ಆದಷ್ಟು ಜಾಸ್ತಿ ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಟ್ರೈ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಇನ್ ದೇರ್ ಮೈಂಡ್ ಬಿಫೋರ್ ದೇ ಟಾಕ್ ಟು ಯು. ಓಕೆ, ಸಪೋಸ್ ನೀವು ಒಂದ್ ಯಾರಿಗೋ ಕಾಂಟ್ಯಾಕ್ಟ್ ಮಾಡಿ ಒಂದು ವೆಬ್ಸೈಟ್ ಲಿಂಕ್ ಕಳಿಸಿದ್ರಿ, ಅಥವಾ ನಿಮ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯಾವ್ದಾದ್ರು ಒಂದು ಲಿಂಕ್ ನೀವು ಕಳಿಸಿದ್ರಿ ಅಂತಂದ್ರೆ ಅದ್ರೊಳಗೆ ಎಲ್ಲಾನು ಆಂಪಲ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಮೊದಲೇ ಇತ್ತಂತಂದ್ರೆ ಇಟ್ ವಿಲ್ ಡಿಕ್ಲಟರ್ ದೇರ್ ಮೈಂಡ್. ಅಂದ್ರೆ ಅವ್ರದ್ದು ಏನೇನ್ ಡೌಟ್ಸ್ ಇರುತ್ತೆ ಎಲ್ಲಾನು ಅಲ್ಲೇ ಆನ್ಸರ್ ಆಗ್ಬಿಡ್ತಂತಂದ್ರೆ ಹಿ ವಿಲ್ ಗೇನ್ ಮಚ್ ಮೋರ್ ಕಾನ್ಫಿಡೆನ್ಸ್ ಆನ್ ಯು. ಓಕೆ, ಇವರೆಲ್ಲಾನು ಆಲ್ರೆಡಿ ಇದ್ರೊಳಗೆ ಹಾಕಿದ್ದಾರೆ, ಸೊ ಇಟ್ಸ್ ವೆರಿ ಈಸಿ to deal with him. Why? Because he knows everything. That's what comes to his mind. So that is the main impact that you have to create on buyer's mind. So ಅದರ ಸಲುವಾಗಿ ನಮಗೆ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಇರೋದು ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, ಇಟ್ ಡಸಂಟ್ ಬ್ರಿಂಗ್ ಯು ಮಚ್. ಅಂದ್ರೆ ಅದ್ರೊಳಗಿಂತ ಏನ್ ನಿಮಗೆ ಬಿಸ್ನೆಸ್ ಆರ್ಡರ್ ಸಿಗ್ತೈತಿ, ಆಮೇಲೆ ಅದ್ರೊಳಗಿಂದ ಏನ್ ಬಹಳ ದೊಡ್ಡ ನಿಮ್ಗೆ ಆರ್ಡರ್ ಸಿಗ್ತೈತಿ, ಬಿಸ್ನೆಸ್ ಆಗ್ತೈತಿ ಅಂತಿಲ್ಲ. ಬಟ್ ಇನಿಷಿಯಲ್ ಇಂಪ್ಯಾಕ್ಟ್ ನಾವು ಬಯರ್ಸ್ ಮ್ಯಾಗ ಏನ್ ಮಾಡ್ತೀವಲ್ಲ ಅದ್ರ ಸಲುವಾಗಿ ನಿಮಗೆ ಇದೆಲ್ಲ ಪೋರ್ಟ್ಫೋಲಿಯೋ ನಿಮ್ ಸ್ಟ್ರಾಂಗ್ ಇರೋದು ಬಹಳ ಇಂಪಾರ್ಟೆಂಟ್ ಐತಿ. ಸೊ ಫಸ್ಟ್ ಥಿಂಗ್ ಇಸ್ ವೆಬ್ಸೈಟ್, ಆಮೇಲೆ ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಈ ಮೂರ್ ಮೇಲೆ ಯು ವಿಲ್ ಹ್ಯಾವ್ ಟು ಕ್ರಿಯೇಟ್ ಯುವರ್ ಕಂಪ್ನಿ ಪೇಜ್. ಓಕೆ, ನಿಮ್ದೇನ್ ಕಂಪ್ನಿ ನಿಮ್ ಹೆಸರು ಇದು ಮಾಡ್ಕೊಂಡಿದ್ದೀರಾ ಅದು ನೀವು ಬೇಕಿದ್ರೆ ಆ ಪೇಜ್ ನೀವು ಕ್ರಿಯೇಟ್ ಮಾಡ್ರಿ. ಅದ್ರ ಮೇಲೆ ಆದಷ್ಟು ಜಲ್ದಿ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ವೈ? ಬಿಕಾಸ್ ವೆನ್ ಎವರ್ ದ ಬಯರ್ ಟಾಕ್ಸ್ ಟು ಯು, ನೀವು ಲಿಂಕ್ ಕಳಿಸಿದ್ರಿ ಅಂತಂದ್ರೆ ಅದ್ರೊಳಗೆ ಏನ್ರ ಇರ್ಬೇಕು ಮಟೀರಿಯಲ್. ಓಕೆ, ಯು ಶುಡ್ ಹ್ಯಾವ್ ಸಮಥಿಂಗ್ ಟು ಸಿ. ಅವರು ಡೇಟ್ಸ್ ಚೆಕ್ ಮಾಡೋದು ಲೇಟರ್ ಆನ್, ಬಟ್ ಸ್ಟಿಲ್ ನೀವೇನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದೀರಾ ಅದನ್ನಾದ್ರೂ ಅವರಿಗೆ ಇನಫ್ ಅನ್ನಿಸ್ತಂತಂದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದಮ್. ಓಕೆ, ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಎಷ್ಟು ಹಳೇದೈತಿ ಅದನ್ನು ನೋಡ್ತಾರೆ. Okay, so how old the profile is, how old they are in this business. So ಈಗ ನೀವು ಜಸ್ಟ್ ಜೂನ್ ಜುಲೈ ನಲ್ಲಿ ನೀವು ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ and you talk to someone in August or some, so he'll think that okay ಎರಡೇ ತಿಂಗಳಾಯ್ತು ಇವ್ರು ಪೋಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಟ್ ಲೀಸ್ಟ್ ಅದ್ರೊಳಗೆ ನೀವು ಇನ್ಫಾರ್ಮೇಶನ್ ಜಾಸ್ತಿ ಡೀಟೇಲ್ ನಲ್ಲಿ ಕೊಟ್ಟಿದ್ರಿ ಅಂತಂದ್ರೆ he will overlook the date and everything. So timeline ಅವ್ರಿಗೇನು ಸಂಬಂಧ ಬೀಳಂಗಿಲ್ಲ. Main thing is what information you are providing and how much detailed you are in your product, product knowledge nimde esti. And if you are able to talk about your product, then that is top notch thing. Andre adarkina best yadu illa, yakandre you will have your face value directly. Andre buyer nimu nodbodu, that creates another kind of confidence ಅವ್ರಿಗೆ ಬರ್ತೈತಿ. Okay, this is the person whom I am going to deal with, right? ಆಮೇಲೆ ಇದು ಏನು ನಮ್ದು ಪ್ಲಾಂಟ್ ಇದೆ ಅದನ್ನು ಲೈವ್ ಆಗಿ ನೋಡಿಸಬಹುದು. ದಟ್ಸ್ yes ಅದು so you'll have to go live sometimes, and you'll have to at least live ಆಗ್ಲಿಲ್ಲ ಅಂತಂದ್ರೆ ವಿಡಿಯೋಸ್ ಮಾಡಿ ನೀವು ಎಕ್ಸ್ಪ್ಲನೇಟರಿ ವಿಡಿಯೋಸ್, ಅಂದ್ರೆ ನೀವೇ ಅದನ್ನ ಮಶ್ರೂಮ್ ಹ್ಯಾಂಡಲ್ ಮಾಡ್ತಾ ಇದ್ ನೀವೇನೇನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದೈತಿ, ಶೋ ಯುವರ್ ಫೇಸ್ ಆಸ್ ವೆಲ್ ಆಸ್ ದ ಪ್ರಾಡಕ್ಟ್. ಓಕೆ, ಸೊ ದ್ಯಾಟ್ ಕ್ರಿಯೇಟ್ಸ್ ಅ ಗುಡ್ ಅದೊಂದು ಜಾಸ್ತಿ ಪಾಸಿಟಿವ್ ವೈಬ್ಸ್ ಕೊಡ್ತೈತಿ ಬಯರ್ಸಿಗೆ. ದಟ್ ಈಸ್ ದ ಥಿಂಗ್. ಸೊ ಪೋರ್ಟ್ಫೋಲಿಯೋ ನೀವು ಕ್ರಿಯೇಟ್ ಮಾಡಾದ್ಮೇಲೆ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ವಿಲ್ ಹ್ಯಾವ್ ಟು ಗೋ ಆನ್ ನೆಟ್ವರ್ಕಿಂಗ್. ಸೊ ನಾನಿದು ನೀವು ನನ್ನ ವಿಡಿಯೋಸ್ ನಲ್ಲಿ ಕೇಳಿರ್ಬೋದು ಬಹಳ ಸರಿ, ನೆಟ್ವರ್ಕಿಂಗ್ ಬಗ್ಗೆ ನಾನು ಬಹಳ ಸ್ಟ್ರೆಸ್ ಮಾಡ್ತೀನಿ. ವೈ? ಬಿಕಾಸ್ businesses runs through business people. So it's all about people and relationships. ಸೊ ನಿಮ್ ಕಡೆ ಎಷ್ಟು ಜನ ಜಾಸ್ತಿ ಸ್ಟ್ರಾಂಗ್ ಕಾಂಟ್ಯಾಕ್ಟ್ಸ್ ಅದಾವ, ನೆಟ್ವರ್ಕ್ ನಿಮ್ದು ಎಷ್ಟು ಸ್ಟ್ರಾಂಗ್ ಐತಿ ಅಷ್ಟೇ ನಿಮ್ದು ಬಿಸ್ನೆಸ್ ಫ್ಲರಿಶ್ ಆಗ್ತೈತಿ. ಸೊ ಇವನ್ ದೋ ನಾಟ್ ಅಂದ್ರೆ ನಾಟ್ even if not immediately, then even it will take some time longer, but it will work. The network will work very good for you. Okay. So
ನೆಟ್ವರ್ಕಿಂಗ್ ಮಾಡ್ಲಿಕ್ಕೆ ನಾನ್ ಸಜೆಸ್ಟ್ ಮಾಡೋದಂತಂದ್ರೆ ಒನ್ ಥಿಂಗ್ ಇಸ್ BNI. Okay, so BNI, I don't know whether you know actually BNI. BNI is Business Network International. Okay, it's a US based organization. Okay. So BNI ನಲ್ಲಿ ರೆಫರಲ್ಸ್ ಥ್ರೂ ಬಿಸ್ನೆಸ್ ಒಬ್ರಿಗೊಬ್ರು ನಾವು ಜನರೇಟ್ ಮಾಡ್ತೀವಿ. ಅಂದ್ರೆ ಹೆಂಗಾಗುತ್ತೆ ಅಂತಂದ್ರೆ ಸಪೋಸ್ ಈಗ BNI, ಫಸ್ಟ್ ಐ ವಿಲ್ ಟೆಲ್ ಯು ವಾಟ್ BNI is. BNI is an organization, US based organization wherein 74-75 countries ನಲ್ಲಿ BNI ದ ಪ್ರೆಸೆನ್ಸ್ ಐತಿ. Okay, so all over the world 3 lakh members ಅದಾವ. So all over the world BNI family is about 3 lakh members. So ಇವರೆಲ್ಲ members ಏನ್ ಮಾಡ್ತಾರೆ, they come from different business backgrounds. So BNI in India has many chapters in the sense a group of people for a particular region. Suppose ನೀವು ಗದಗ ಒಳಗಿದ್ರಿ ಅಂತಂದ್ರೆ ಗದಗ ಅಂತಂದ್ರೆ ನಿಯರ್ ಬೈ ಹುಬ್ಳಿ. ಸೊ ಇವನ್ ದೋ ಹುಬ್ಳಿ ಆಗ್ಲಿ ಅಥವಾ ಗದಗ್ನಾಗೂ ಆಗ್ಲಿ, ಗದಗ್ನಾಗ ಒಂದು ರೀಜನ್ ನಲ್ಲಿ ಒಂದು ಚಾಪ್ಟರ್ ಇರ್ತೈತೆ ಅಂತ ತಿಳ್ಕೊರಿ. ಸೊ ಆ ಚಾಪ್ಟರ್ ನಲ್ಲಿ ಸಪೋಸ್ ಲೈಕ್ 20 people, 30 people, 50 people, how much ever people we can include in a chapter. ಓಕೆ, ಸೊ ಸ್ವಲ್ಪ ಜನ ಕೂಡಿ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡಿ ಅದ್ರೊಳಗೆ ಬೇರೆ ಬೇರೆ ಫೀಲ್ಡ್ ಇಂದ ಬಿಸ್ನೆಸ್ ಪೀಪಲ್ ಆ ಚಾಪ್ಟರ್ ಜಾಯಿನ್ ಆಗ್ತಾರ. ಓಕೆ, ಸೊ ಜಾಯಿನ್ ಆಗಿ ಎವ್ರಿ ವೀಕ್ ದೇ ಕಂಡಕ್ಟ್ ಮೀಟಿಂಗ್ಸ್. ಸೊ ಎವ್ರಿ ವೀಕ್ ದೇ ಕಂಡಕ್ಟ್ ಮೀಟಿಂಗ್ಸ್ ಅಂಡ್ ದೇ ಎಕ್ಸ್ಪ್ಲೇನ್ ಅಬೌಟ್ ದೇರ್ ಬಿಸ್ನೆಸ್. ಅಂದ್ರೆ ಸಪೋಸ್ ಈಗ ನಮ್ ಒಂದ್ ಚಾಪ್ಟರ್ನಾಗ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ವಿ ಅಂತಂದ್ರೆ ಆ ಚಾಪ್ಟರ್ ಒಳಗೆ ನೀವು ಉಳ್ಕಾದ 20 ಜನ ಇದ್ರಿ ಅಂತಂದ್ರೆ ಆ 20 ಜನದ್ದು ಬೇರೆ ಬೇರೆ ಬಿಸ್ನೆಸಸ್ ಇರ್ತಾವ. Okay, so everyone gets chance to explain about give introduction about their business. So adrinda enagutte antandre if you are telling about your product, okay, so now mushrooms nallidivi, we cultivate mushrooms and we export or we give also supply in domestic market and ನೀವು ಹೇಳಿದ್ಮೇಲೆ the other 19 people what they do is they note down about your business and they give you referrals for this product, for the product you are dealing into. Okay, so our contact nalli yarigadu mushrooms ಬೇಕಾಗಿತ್ತು, our contact nalli ಯಾರಾದ್ರೂ ಇಂಪೋರ್ಟ್ ಮಾಡ್ಕೊಳ್ಳೋರು ಇದ್ರು ಬೇರೆ ಕಂಟ್ರಿಯಿಂದ ಅಂತಂದ್ರೆ they will give direct reference to you. Okay, this is kind of sales force for you, andre whom you are not paying, and same thing you will be doing for them. ಸೊ ಅದರ್ 19 ಮೆಂಬರ್ಸ್ ಏನ್ ಬಿಸ್ನೆಸ್ ಇರುತ್ತಲ್ಲ ಅದ್ರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಆಮೇಲೆ ನಿಮ್ ಕಾಂಟ್ಯಾಕ್ಟ್ ನಲ್ಲಿ ಇಫ್ ಸಮನ್ ನೀಡ್ಸ್ ದೇರ್ ರೆಫರೆನ್ಸ್, ದೇರ್ ಸರ್ವಿಸಸ್, then you can pass on that referral to them. So this is give and take kind of a thing. So BNI, the basic policy of BNI is givers gain. So it believes in givers gain. So ನೀವು ಎಷ್ಟು ಕೊಡ್ತೀರಾ ಅಷ್ಟು ನಿಮಗೆ ವಾಪಸ್ ಬರ್ತೈತಿ ಅಂತ ಹೇಳಿ ಅದ್ರ ಮೇನ್ ಫಂಡ ಅವ್ರದೈತಿ. ಆಮೇಲೆ ಇಂಡಿಯಾದಲ್ಲಿ ಅಂದ್ರೆ ಲೈಕ್ ಎಲ್ಲ ಆಲ್ಮೋಸ್ಟ್ ನಮ್ ಸ್ಟೇಟ್ ಅಲ್ಲಿ ಸುಮಾರು ಜನ ಇದಾರೆ ಇದಕ್ಕೆ. Yes, there are many people. There are many people in India as well, in Bangalore, in Hubli, in Belgaum. Every district has almost every district, major districts have BNI's presence. So if you want to attend one of the meeting, I will invite you as a visitor. So online chapters irtav. Usually even meetings irtavalla, physical meetings nu ಆಗ್ತಾವು. ಆಮೇಲೆ these meetings are also online. ಸೊ ಆನ್ಲೈನ್ ಮೀಟಿಂಗ್ ನೀವು ಅಟೆಂಡ್ ಆಗ್ಬೋದು. ಆಮೇಲೆ ನೀವು ಚೆಕ್ ಮಾಡ್ಬೋದು, ಅಂದ್ರೆ ನಿಮ್ಗೆ ಯಾವ ತರ ಇರುತ್ತೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ ಅನಿಸ್ತೈತಿ ಅಂತ ಹೇಳಿ ನೀವು ನೋಡಿ ಆಮೇಲೆ ದೆನ್ ಯು ಕ್ಯಾನ್ ಟೇಕ್ ಅ ಕಾಲ್. ಸೊ ನೆಕ್ಸ್ಟ್ ಕಮಿಂಗ್ ವೆಡ್ನೆಸ್ಡೇ ದೇರ್ ಇಸ್ ಅ ಮೀಟಿಂಗ್. ಐ ವಿಲ್, ಇಫ್ ಯು ಹ್ಯಾವ್ ಟೈಮ್ ಅಟ್ ಮಾರ್ನಿಂಗ್ 7:45 to 8 AM, 9 ಗಂಟೆವರೆಗೂ ಮೀಟಿಂಗ್ ಇರ್ತೈತಿ. ಸೊ ಇಫ್ ಯು ಕ್ಯಾನ್ ಜಾಯಿನ್ ದೆನ್ ಪ್ಲೀಸ್ ಜಾಯಿನ್. Sure, okay, but I should be registered there or yeah, I'll send you the link for registration. So new registration ಮಾಡಿ then you can they will send you a meeting link. So adad ನೀವು join ಆಗಿ you can understand at least ಏನ್ BNI ಏನಿದೆ ಆಮೇಲೆ ಏನಿಲ್ಲ. And BNI main for export business, why is it good? Because ನೀವು ಇಲ್ಲಿ ಕುಂತ್ಕೊಂಡು ಬೇರೆ ಕಂಟ್ರೀಸ್ ಮೆಂಬರ್ಸ್ ಜೋಡಿ ನೀವು BNI ಮೆಂಬರ್ಸ್ ಜೋಡಿ ಈಸಿಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಆಮೇಲೆ ಯು ಕ್ಯಾನ್ ಬಿಲ್ಡ್ ರ್ಯಾಪೋ ವಿತ್ ದೆಮ್. ಸಪೋಸ್ someone is there in the similar kind of field in which you are, so ಅವ್ರ ಜೊತೆಗೆ ನೀವು ಮಾತಾಡಿದ್ರಿ, BNI ಮೆಂಬರ್ ಅದಾರ ಅಂತಂದ್ಮೇಲೆ there is a credibility. Okay, so ನಿಮಗೆ ಇಮಿಡಿಯೇಟ್ಲಿ ಅವ್ರು ಟ್ರಸ್ಟ್ ಮಾಡ್ತಾರ. ಆಮೇಲೆ ಅಟ್ ಲೀಸ್ಟ್ they will try to entertain you. ಅಂದ್ರೆ ಈಗ ನೀವು ರ್ಯಾಂಡಮ್ಲಿ ಯಾರಿಗಾರ ಮಾತಾಡಿದ್ರಿ ಅಂತಂದ್ರೆ no one tries to entertain nowadays, because ಇಲ್ಲಿಂದ ನೀವು ಇಲ್ಲಿ ಕುಂತ್ಕೊಂಡ್ ಮಾತಾಡ್ಬೇಕಂತಂದ್ರೆ ಅಲ್ಲಿ ಆಲ್ರೆಡಿ ಇಂಡಿಯಾದವರು ಆಲ್ರೆಡಿ ನಿಮ್ ಮಶ್ರೂಮ್ ಕಲ್ಟಿವೇಟರ್ಸ್ ಆಗ್ಲಿ ಅಲ್ಲಿ ಹೋಗಿ ಕುಂತ್ ಅವ್ರ ರೆಡಿ ಟೇಬಲ್ ಮ್ಯಾಗ ಕುಂತ್ ಮಾತಾಡೋರು ಇರ್ತಾರೆ. Why? Because they are doing this full time and from many years, right? So if you want to compete with them, we'll have to stand out of the crowd. So now adanna idu madak barangilla, or else
you will have to, you have to go there and then talk to them face to face. ಅದನ್ನೆಲ್ಲ ಮಾಡಬೇಕಾಗುತ್ತೆ. So that anyhow comes later part. But initially ನಿಮಗೆ ಎಂಟರ್ಟೈನ್ ಮಾಡಿ ನಿಮ್ಮ ಬಿಸ್ನೆಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ನಿಮಗೆ ಚಲೋ ರೆಫರೆನ್ಸಸ್ ಕೊಡೋರು ಬೇಕಂತಂದ್ರೆ being a part of BNI is 100% useful. ಈಗ ನಾ ಆಲ್ರೆಡಿ 2-3 ಜನಕ್ಕೆ ನಾನು BNI ಜಾಯಿನ್ ಮಾಡ್ಸೀನಿ. So one of them is in textiles, one of them is in Jaggery, one of them is a construction business guy. So ಇವರೆಲ್ಲಾನು ಚಲೋ ಬಿಸ್ನೆಸ್ ಈಗ ಆಲ್ರೆಡಿ ಮಾಡಾಕತ್ತಾರ. ಓಕೆ, ಸೊ ಆಮೇಲೆ ಇದ್ರೊಳಗೆ ನೀವು ಎಷ್ಟು ಆಕ್ಟಿವ್ ಇರ್ತೀರಿ ಅಷ್ಟು ನಿಮ್ಗೆ ಜಾಸ್ತಿ ಬಿಸ್ನೆಸಸ್ ನಿಮಗೆ ಸಿಗ್ತೈತಿ. ಸೊ ಇಟ್ ಹ್ಯಾಸ್ ಆನ್ಯುವಲ್ ಫೀಸ್ ಸಮ್ 40,000 ಫೀಸ್ ಐತಿ ಆನ್ಯುವಲಿ. ಸೊ ದಟ್ಸ್ ಬಟ್ ಇಟ್ ಈಸ್ ವೆರಿ ವರ್ತ್ ಬಿಕಾಸ್ ಅದರದಂತೂ ನೋ ಡೌಟ್ ಇನ್ ಇಟ್. ಸೊ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಓಕೆ, ಇನಿಷಿಯಲ್ ಫೇಸ್ ಅಲ್ಲಿ ಬಟ್ ಐ ಕ್ಯಾನ್ ಜಾಯಿನ್ ಫ್ರೀ ಅಂದ್ರೆ ಏನಾದ್ರು ಇನಿಷಿಯಲ್ ಫೀಸ್ ಅಂತ ಏನಾದ್ರು ಇದೆನಾ? ಲೈಕ್ ಇನಿಷಿಯಲ್ ಫೀಸ್ ಅಂದ್ರೆ ನೀವು ವಿಸಿಟರ್ ಆಸ್ ಅ ವಿಸಿಟರ್ ನೀವು ಬರ್ಬೇಕಂತ 10 ಸಲ ಬರ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ 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 Okay, why? Because you are just seeing how the meeting is running and what all things are there in BNI. Until you understand how BNI works, then you can come as a visitor till then. So after that, you can take a call. Again, problem illa. And there are many trainings in BNI which will teach you how to network and how to grow your business through networking. All those things will be there. Mainly networking ಏನಾ ಅಥವಾ even they support for the like ಹೆಂಗೆ ಇವನ್ ಏನೇನೆಲ್ಲ ಪಾಲಿಸೀಸ್ ಇದೆ, ಆಮೇಲೆ ಈ ಸ್ಪೆಸಿಫಿಕ್ ಪ್ರಾಡಕ್ಟ್ this is not related to import export only. Okay, even though ನೀವು ಒಬ್ರು ಒಂದ್ ಬೇಕರಿ ನಡೆಸೋರ್ನು BNI ಮೆಂಬರ್ ಇರ್ತಾರ. Okay, so a person who is making cakes, birthday cakes, even though he is a business BNI member. So ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ರೆಫರೆನ್ಸಸ್ ಬೇಕು, ಜಸ್ಟ್ ರೆಫರೆನ್ಸಸ್ ನಿಮಗೆ ಸಿಗ್ತಾವ. Okay, so this is nothing related to, they will not train you about your business. ಅಂದ್ರೆ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾವ ತರ ಮಾಡ್ಬೇಕಂತ ಟ್ರೈನ್ ಮಾಡಂಗಿಲ್ಲ. Okay, they will be under impression that you are expert of your business, so they will be having you on their team. Okay, so ನಿಮ್ ಬಗ್ಗೆ, ನಿಮ್ ಬಿಸ್ನೆಸ್ ಬಗ್ಗೆ ನಿಮಗೆ 100% ಗೊತ್ತೈತೆ ಅಂತ ತಿಳ್ಕೊಂಡು ಅವ್ರು ನಿಮ್ ಟೀಮ್ ನಾಗ ಸೇರ್ಸ್ಕೊಂಡಿರ್ತಾರೆ. So why? Because they will be giving you business. So our references ಏನ್ ಅವ್ರು ನಿಮಗೆ ಕೊಡ್ತಾರೆ ಅದರಿಂದ ನಿಮ್ ಬಿಸ್ನೆಸ್ ಆಗುತ್ತೆ. And also their credibility increases in their this thing. So ಅದಕ್ಕೆ ನೀವು ಯಾವಾಗಲೂ ಅವ್ರಿಗೆ ಹೇಳಕ್ ಆಗಂಗಿಲ್ಲ, I don't know this thing about my business ಅಂತ ಹೇಳಿ. So that will be a very wrong thing for being a BNI member, because they will be trusting you as a business owner and you are running the business since very long. Okay, so and also whenever you talk to someone, ಯಾರಿಗೆ ನೀವು ಮಾತಾಡಿದ್ರಿ ಅಂತಂದ್ರೂ you should always tell them that I am in this business since past 5 years. So even though you don't know anything about this, you will have to tell them. Why? Because ಅಂದ್ರೇನೆ ಅವ್ರು ನಿಮಗೆ ಮಾತಾಡ್ತಾರ. ಓಕೆ, ನಾವು ಹೊಸದಾಗದೀನಿ, ನಾನು ಈಗ ಕಲಿತಿದ್ದೀನಿ, ದಿಸ್ ಇಸ್ ಮೈ ಫಸ್ಟ್ ಕನ್ಸೈನ್ಮೆಂಟ್ ಅಂತ ಹೇಳಿ ಇದ್ದಿದ್ದು ನೀವು ಟ್ರಾನ್ಸ್ಪರೆಂಟ್ಲಿ ಹೇಳಿದ್ರಿ ಅಂತಂದ್ರೆ ನಡೆಯಂಗಿಲ್ಲ. ಯು ವಿಲ್ ಹ್ಯಾವ್ ಟು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಸೊ ಅಟ್ ಲೀಸ್ಟ್, ಬಟ್ ಆದ್ರೆ ಏನಾಗುತ್ತೆ, ಆಮೇಲೆ ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಡೂ ದ ಹೋಮ್ ವರ್ಕ್, ಲರ್ನ್ ಎವ್ರಿಥಿಂಗ್ ಅಂಡ್ ದೆನ್ ಜಸ್ಟಿಫೈ ವಾಟ್ ಎವರ್ ಯು ಹ್ಯಾವ್ ಸೇಡ್. ಓಕೆ, ಸೊ that's your responsibility. Okay. Yeah, so even through networking part ಆಯ್ತು. So apart from this, you have any questions right now? ಏನಾದ್ರು questions ನಿಮಗಿತ್ತು ಅಂತಂದ್ರೆ we can discuss, or else I will let you know what all you can do further. Okay. Have you noted down any questions or anything, any doubts you have in your mind? ಆಕ್ಚುಲಿ ಇದ್ರ ಬಗ್ಗೆನೇ ಆಯಿಸ್ಟರ್ ರಿಲೇಟೆಡ್ ಅಂದ್ರೆ ನಿಮ್ ಕಡೆ ಯಾರಾದ್ರೂ ಲೈಕ್ ರೆಫರೆನ್ಸಸ್ ಇದೆನಾ? ಅಂದ್ರೆ ಇವ್ರು ಮಾಡ್ತಾ ಇದಾರೆ ಅಟ್ಲೀಸ್ಟ್ ಮಶ್ರೂಮ್ಸ್ ಕಡೆಯಿಂದ. Mushrooms, there is one person in Hubli, Zeal Mushrooms ಅಂತ ಹೇಳಿ. I don't know whether you know or no. Zeal Mushrooms. Zeal Mushrooms ಅಂತ ಹೇಳಿ. He is conducting lot of workshops. He is conducting lot of awareness, creating awareness about mushroom cultivation and all those things. And also there is one guy, I think he's the only guy who is making jams out of mushroom. So mushroom ದವರು jams ನು ಮಾಡಕತ್ತಾರೆ. ಹೌದು ಕೇಳಿದ್ದೇನೆ ಸರ್ ಆಕ್ಚುಲಿ ಅವ್ರದ್ದು. So that is very unique product, because no one has that product in the market as of now where I have seen. So ಅದನ್ನು ಒಂದು unique product ಇದೆ. I will get you in touch with that guy. So ಅವ್ರಿಗೆ mushrooms ಯಾವಾಗಾರ ಬೇಕಾಗಿತ್ತಂದ್ರೆ you can also sell him or their team
you can join his WhatsApp group or you can join their community and ಅಲ್ಲಿ ತುಂಬಾ ಜಾಸ್ತಿ ಹಲ್ಚಲ್ ಆಗ್ತಾ ಇರ್ತೈತಿ ಮಶ್ರೂಮ್ಸ್ ಬಗ್ಗೆ. ಸೊ ದೇರ್ ಯು ಕ್ಯಾನ್ ಗೆಟ್ ಸಮ್ ಐಡಿಯಾ ಅಬೌಟ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್ ನೀವು ಏನ್ ಸೆಲ್ ಮಾಡ್ಬೋದು, ಎಲ್ಲಿ ಮಾಡ್ಬೋದು ಅಂತ ಹೇಳಿ ಅದ್ರ ಬಗ್ಗೆನೂ ನಿಮ್ಗೆ ಐಡಿಯಾ ಬರ್ಬೋದು. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ದಿಸ್ ದುಬೈನಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಅಂದ್ರೆ ನಮ್ಮ ಸರ್ಕಲ್ ನಲ್ಲಿ ಯಾರಿಗಾದ್ರೂ ಮಶ್ರೂಮ್ಸ್ ಏನೋ ರಿಕ್ವೈರ್ಮೆಂಟ್ ಬಂತಂದ್ರೆ ಐ ಕ್ಯಾನ್ ಪಾಸ್ ಆನ್ ದಟ್ ರೆಫರಲ್ ಟು ಯು, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಆಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ಎನಿವನ್ ಹೂ ಇಸ್ ಬೈಯಿಂಗ್ ಮಶ್ರೂಮ್, ಸೊ ನಾನು ಈಗಲೇ ಏನು ನಿಮ್ಗೆ ಕೊಡಕ್ ಬರಂಗಿಲ್ಲ. ಸೊ ಇದರಲ್ಲಿ ಆಕ್ಚುಲಿ ಮೇನ್ಲಿ 2 ಪ್ರಾಡಕ್ಟ್ ಇದೆ. ಒಂದು ಐದರ್ ನಾವು ಫ್ರೆಶ್ ಕಳಿಸ್ಬೋದು, ಬಟ್ ಅದು ಫ್ರೆಶ್ ತುಂಬಾ ಲೈಕ್ ಬರೀ 2 to 3 days ಡ್ರೈ ಮಾಡಿ ಫ್ರೋಜನ್ ಡ್ರೈ ಆದ್ರೆ ನಮ್ಗೆ ಈವನ್ ಟ್ರಾನ್ಸ್ಪೋರ್ಟ್ ಆಮೇಲೆ ಅದೆಲ್ಲ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎವ್ರಿ ಮಂತ್ ಒನ್ಸ್ ಒಂದ್ ಯಾವ್ದೋ ಕೆನಡಾದು ಅಪರ್ಚುನಿಟಿ ಇತ್ತು, ಬಟ್ ಅವರು ತುಂಬಾ ಕೇಳ್ತಾ ಇದಾರೆ. ಆಲ್ಮೋಸ್ಟ್ ಎವ್ರಿ ಮಂತ್ ನನ್ನ ಹತ್ರ ಇರೋದು ಈಗ ಹಾಫ್ ಆಫ್ ದ ಕ್ವಾಂಟಿಟಿ ಇದೆ. ನಾನು ಆಮೇಲೆ ಇನ್ನೊಬ್ರು ಅದು ಪ್ಲಾನ್ ಇದೆ ಆಕ್ಚುಲಿ. ಹಾಗಾಗಿ ಅದಕ್ಕೂ ಮುಂಚೆ ಇದು ಏನೇನ್ ಫಾರ್ಮಾಲಿಟೀಸ್ ಅದೇ ನೀವು ಹೇಳ್ದಾಗೆ ಪೋರ್ಟ್ಫೋಲಿಯೋ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಬಿಟ್ಟು ಟು ಸ್ಟಾರ್ಟ್ ಅಂತ. ಸೊ ಯಾವಾಗ ನೀವು ಬಯರ್ಸ್ ಮಾತಾಡ್ತಿರಲ್ಲ, ಸೊ ಅವ್ರು ಏನ್ ಕೇಳ್ತಾರಲ್ಲ ಎಲ್ಲದಕ್ಕೂ ನೀವು ಓಕೆ ಅಂತ ಅಂದ್ಬಿಡ್ರಿ ಮೊದಲು. ಓಕೆ, ಎನಿ ಹೌ ನೀವು ಇಲ್ಲ ಅಂತಂದ್ರೆ ಯು ಆರ್ ಲೂಸಿಂಗ್ ಹಿಮ್. ಓಕೆ, ನೀವು ಓಕೆ ಅಂದ್ಬಿಟ್ಟು ಅಟ್ ಲೀಸ್ಟ್ ಯು ಕ್ಯಾನ್ ಕೀಪಿಂಗ್ ಎಂಗೇಜ್ಡ್ ಅಂಡ್ ಲರ್ನ್ ಥಿಂಗ್ಸ್ ಫ್ರಮ್ ಹಿಮ್. ಓಕೆ, ಅವ್ರಿಗೆ ಏನೇನ್ ಬೇಕಾಗಿತ್ತು, ಓಕೆ ನಾವ್ ಇದು ಕಳಿಸಬಹುದು ಅಂತ ನೀವು ಸಪೋಸ್ ಅವ್ರಿಗೆ ಹೇಳಿದ್ರಿ ಅಂತಂದ್ರೆ, ನೆಕ್ಸ್ಟ್ ಕ್ವೆಶನ್ ಯು ಕ್ಯಾನ್ ಆಸ್ಕ್ ಹಿಮ್ ದಟ್ ವಾಟ್ ಆಲ್ ಡಾಕ್ಯುಮೆಂಟ್ಸ್ ಯು ರಿಕ್ವೈರ್, ವಾಟ್ ಆಲ್ ಸರ್ಟಿಫಿಕೇಶನ್ಸ್ ಯು ರಿಕ್ವೈರ್, ಅದನ್ನೆಲ್ಲ ನೀವು ಅವರಿಗೆ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸೊ ದೇರ್ ಯು ವಿಲ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹಿಮ್ ಹಿಮ್ಸೆಲ್ಫ್. ಓಕೆ, ಸೊ ಅವ್ರ ಕಡೆಯಿಂದ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಬರ್ತೈತಿ. ಯು ಕ್ಯಾನ್ ನೋ ಅಬೌಟ್ ದೋಸ್ ಥಿಂಗ್ಸ್ ಅಂಡ್ ಆಲ್ಸೋ ಫರ್ದರ್ ಓಕೆ ನೀವು ಕರೆಕ್ಟ್ ಆಗಿ ಅವ್ರಿಗೆ ಸಪ್ಲೈ ಮಾಡಕ್ ಆಗ್ಲಿಲ್ಲ, ಇಫ್ ವಿ ಲೂಸ್ ಇಂಟ್ರೆಸ್ಟ್ ಇನ್ ಯು ಆರ್ ಇಫ್ ಹಿ ಡಸಂಟ್ ವಾಂಟ್ ಟು ಡೀಲ್ ವಿತ್ ಯು, ದೆನ್ ದಟ್ಸ್ ಫೈನ್, ಬಟ್ ಅಟ್ ಲೀಸ್ಟ್ ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಲರ್ನ್. ಸೊ ನೆಕ್ಸ್ಟ್ ಯಾರಿಗಾರು ಬಯರ್ ನೀವು ಮಾತಾಡ್ಬೇಕಾಗಿತ್ತು ಯು ವಿಲ್ ನೋ ವಾಟ್ ಟು ಟಾಕ್ ಅಂಡ್ ಅಟ್ ಲೀಸ್ಟ್ ಅದು ಅವ್ರದ್ದು ರಿಕ್ವೈರ್ಮೆಂಟ್ಸ್ ಎಲ್ಲ ಪೂರ್ತಿಯಾಗಿ ದಟ್ ವಿಲ್ ಬಿ ಗುಡ್ ಆಪರ್ಚುನಿಟಿ. ಆಮೇಲೆ ಇದಲ್ದೆ ನಾನ್ ಏನ್ ಮಾಡ್ಬೋದು ಅಂತ ಲೈಕ್ ನಂಗೆ ಫುಡ್ ಆಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಸ್ವಲ್ಪ ಅಂದ್ರೆ ಲೈಕ್ ಯಾವ್ದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಅದು ಇದನ್ನ ಮಾಡಿದ್ರೆ ಈಗ ಚೆನ್ನಾಗಿದೆ, ಆತರ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಇದಲ್ದೆ ಸಜೆಷನ್ಸ್ ಆಸ್ ಫಾರ್ ಆಸ್ ಪ್ರಾಡಕ್ಟ್ ಈಸ್ ಕನ್ಸರ್ನ್ಡ್ ನಾನು ಯಾರಿಗೂ ಏನು ಸಜೆಸ್ಟ್ ಮಾಡಂಗಿಲ್ಲ. ವೈ? ಬಿಕಾಸ್ ಸಿ ದಟ್ ವಿಲ್ ಬಿ ಮೈ ಪಾಯಿಂಟ್ ಆಫ್ ವ್ಯೂ. ಈಗ ಯಾವ್ದೋ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ದುಬೈನಲ್ಲಿ ನಂದು ಆಫೀಸ್ ಇದೆ, ದುಬೈನಲ್ಲಿ ನಾನು ಸ್ಟೋನ್ಸ್ ಡೀಲ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಹೇಳ್ಬೋದು ಸ್ಟೋನ್ಸ್ ಮಾಡ್ರಿ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಈವನ್ ಐ ವಿಲ್ ಬಿ ಬೈಯಿಂಗ್ ಸ್ಟೋನ್ಸ್ ಫ್ರಮ್ ಯು ಇಫ್ ಯು ಸಪ್ಲೈ ಇನ್ ಗುಡ್ ಕ್ವಾಂಟಿಟಿ ಅಂಡ್ ಗುಡ್ ಪ್ರೈಸ್ ಅಂಡ್ ಎವ್ರಿಥಿಂಗ್. ಬಟ್ ಸ್ಟೋನ್ಸ್ ಅನ್ನ ಪ್ರೊಕ್ಯೂರ್ ಮಾಡಕ್ ನಿಮ್ಗೆ ಪಾಸಿಬಲ್ ಐತೇನಿಲ್ಲ. ಸ್ಟೋನ್ಸ್ ಅನ್ನ ನೀವು ಪ್ರಾಪರ್ಲಿ ಅದ್ರ ಒಳಗೆ ಡೀಲ್ ಮಾಡಕ್ ನಿಮ್ಗೆ ಆಗ್ತೈತಿ ಇಲ್ಲ. ದ್ಯಾಟ್ ಯು ನೋ ವೈ, ಬಿಕಾಸ್ ಯುವರ್ ಸ್ಟ್ರೆಂತ್ಸ್, ಯುವರ್ ಕಾಂಟ್ಯಾಕ್ಟ್ಸ್, ಯುವರ್ ಆಲ್ ದ ಥಿಂಗ್ಸ್ ಆರ್ ಡಿಫರೆಂಟ್. ಓಕೆ, ಸೊ ನಾನು ಯಾವ್ದೋ ಒಂದು ಪ್ರಾಡಕ್ಟ್ ನಾನು ನಿಮಗೆ ಸಜೆಸ್ಟ್ ಮಾಡಿಬಿಟ್ಟೆ ಬ್ಲೈಂಡ್ಲಿ, considering my point of view and considering my circle contact or whatever. ಸೊ ನಮ್ ಕಾಂಟ್ಯಾಕ್ಟ್ ನಲ್ಲಿ ಗ್ರೀನ್ ಚಿಲ್ಲಿ ಬಾಳ್ ನಡೆದೈತಿ. ಓಕೆ, ಸೊ ನಮ್ ಕಡೆ ಗ್ರೀನ್ ಚಿಲ್ಲಿ ಪರ್ಚೇಸ್ ಮಾಡೋರು, ಕೋಕೋನಟ್ ಪರ್ಚೇಸ್ ಮಾಡೋರು, ಪೊಲ್ಲಾಚಿ ರೀಜನ್ ಕೋಕೋನಟ್ ಪರ್ಚೇಸ್ ಮಾಡೋರು ಇವರು ಇದಾರೆ. ಓಕೆ, ಪೊಮೊಗ್ರಾನೆಟ್ಸ್ ಪರ್ಚೇಸ್ ಮಾಡೋರು ಇದಾರೆ. ಸೊ ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ ದೇರ್. ಬಟ್ ಇಫ್ ಐ ಟೆಲ್ ಯು ದೀಸ್ ಪ್ರಾಡಕ್ಟ್ಸ್ ಅಂಡ್ ನೀವು ಅದ್ರ ಬೆನ್ ಹತ್ತಿದ್ರಿ, ನಿಮಗೆ ಅದು ಪ್ರಾಪರ್ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ಪ್ರಾಪರ್ ನಿಮಗೆ ಪ್ರೈಸಿಂಗ್ ಸಿಗ್ಲಿಲ್ಲ ಅಂತಂದ್ರೆ ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಟೈಮ್. ಓಕೆ, ಸೊ ಅದಕ್ಕೆ ನಾನು ಯಾರಿಗೂ ಯೂಶುವಲಿ ಸಜೆಸ್ಟ್ ಮಾಡಂಗಿಲ್ಲ. ವಾಟ್ ಐ ಸೇ ಇಸ್, ನಿಮ್ ಕಾಂಟ್ಯಾಕ್ಟ್ಸ್ ಎಲ್ಲಿ ಸ್ಟ್ರಾಂಗ್ ಇದಾವ ಅದನ್ನ ನೋಡ್ರಿ, ಯಾವ ಪ್ರಾಡಕ್ಟ್ ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಐತಿ ಅದನ್ನ ನೋಡ್ರಿ, ಡೂ ದಟ್ ಅಂಡ್ ಟ್ರೈ ಟು ವರ್ಕ್ ಆನ್ ದಟ್. ಸೊ ಅಟ್ ಲೀಸ್ಟ್ ಯು ವಿಲ್ ಎಕ್ಸೆಲ್ ಇನ್ ದಟ್. ಅಂದ್ರೆ ಅದ್ರೊಳಗೆ ನೀವು ಮಾಡ್ಬೋದು ಅಂಡ್ ಯು ವಿಲ್ ಹ್ಯಾವ್ ದ ಓನರ್ಶಿಪ್ ಆನ್ ದಟ್. ಓಕೆ, ಇದನ್ನ ನಾನೇ ಚೂಸ್ ಮಾಡೀನಿ, ಆಮೇಲೆ ಇದನ್ನ ಮಾಡ್ಬೇಕಂತೆ. ಇಫ್ ಇಟ್ ಈಸ್ ಸಮಥಿಂಗ್ ಹೂ someone else has suggested you, then it will not run for longer period. That's what I think and what I have experienced so far. ಯಾಕಂದ್ರೆ ನಂಗೆ ಏನಕ್ಕೆ ಇದು ಕೇಳಿದ್ದು ಅಂತ ಹೇಳಿದ್ರೆ, ನಂಗೆ ಇಲ್ಲಿ ನಾನ್ ನೋಡಿದಾಗ ಕ್ವಾಂಟಿಟಿ ಜಾಸ್ತಿ ಬೆಳೆಯೋದು ಈ ಮೆಕ್ಕೆಜೋಳ ಜಾಸ್ತಿ ಇಲ್ಲೆಲ್ಲ. ಮೆಕ್ಕೆಜೋಳ ಇದೆ, ಆಮೇಲೆ ರೈಸ್, all these products, sorry to interrupt, all these products like maize, rice, sugar, cotton, ಇವೆಲ್ಲ ಪ್ರಾಡಕ್ಟ್ಸ್ ನೀವು ಈಗ ತಲೆಯೊಳಗಿನ ತೆಗೆದಾಕ್ರಿ. ವೈ? ಬಿಕಾಸ್ ದೀಸ್ ಗೋ ಇನ್ ವಾಲ್ಯೂಮ್ಸ್. ಓಕೆ, ಸೊ ವಾಲ್ಯೂಮ್ಸ್ ನಲ್ಲಿ ನಾವು ಡೀಲ್ ಮಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ಇಸ್ ವಿ ನೀಡ್ ಕ್ಯಾಪಿಟಲ್.
ಸೆಕೆಂಡ್ ಥಿಂಗ್ ಈಸ್ ಇದರಲ್ಲಿ ಕ್ರೆಡಿಟ್ ಜಾಸ್ತಿ ನಡೀತೈತಿ, ಕ್ರೆಡಿಟ್ ಸಿಸ್ಟಮ್ ಭಾಳ ನಡೀತೈತಿ. ವೈ? ಬಿಕಾಸ್ ದೇ ಆರ್ ಬೈಯಿಂಗ್ ಇನ್ ಕಂಟೈನರ್, ನಂಬರ್ಸ್ ಆಫ್ ಕಂಟೈನರ್ಸ್ ಫ್ರಮ್ ಯು. ಓಕೆ, ಸೊ ದೇ ಎಕ್ಸ್ಪೆಕ್ಟ್ ಕ್ರೆಡಿಟ್ ಸಿಸ್ಟಮ್. ಸೊ ಕ್ರೆಡಿಟ್ ನೀವು ಇನಿಷಿಯಲಿ ನಿಮಗೆ ಇದು ಎಕ್ಸ್ಪೋರ್ಟ್ ಸೈಕಲ್ ಯಾವ ತರ ರನ್ ಆಗ್ತದೆ ಗೊತ್ತಿಲ್ಲ. ಸೊ ಇನ್ ದ್ಯಾಟ್ ಕೇಸ್ ನೀವು ಇಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅದ್ರೊಳಗೆ ಮತ್ತೆ ಕ್ರೆಡಿಟ್ ಕೊಟ್ಟು ನೀವು ಅದನ್ನ ಬಿಸ್ನೆಸ್ ರನ್ ಮಾಡ್ಬೇಕಂತಂದ್ರೆ ಇಟ್ಸ್ ನಾಟ್ ರೆಕಮೆಂಡೆಡ್. Or else if you have crores of money, like disposable income ನಿಮ್ ಕಡೆ ಇತ್ತು ಅಂತಂದ್ರೆ you can allot each and every work to someone. You can put up an office in some other country. ಅಲ್ಲಿ ನೀವು ಆ ತರ ನೀವು ಸ್ಟಾರ್ಟ್ ಮಾಡಿದ್ರಿ in a larger scale, then that is great. ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಆಕ್ಚುಲಿ ಪಾಯಿಂಟ್ ತುಂಬಾ. ಸೊ ಡೋಂಟ್ ಗೋ ಫಾರ್ ಅ ಬಿಗರ್ ಪ್ರಾಡಕ್ಟ್. ನೀವು ಯಾವ್ದು ವಾಲ್ಯೂಮ್ ನಲ್ಲಿ ಹೋಗುವಂತ ಪ್ರಾಡಕ್ಟ್ ಮಾಡ್ಬೇಕಂತ ಏನಿಲ್ಲ. ಮಿನಿಮಮ್ ವಾಲ್ಯೂಮ್ ನಲ್ಲಿ ಹೋಗೋ ಪ್ರಾಡಕ್ಟ್ ಅನ್ನ ನೀವು ಹೊಸ ಮಾರ್ಕೆಟ್ ಟ್ಯಾಪ್ ಮಾಡಿ ಅಲ್ಲಿ ನೀವು ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ದಟ್ ಈಸ್ ಮಚ್ ಬೆಟರ್. ಅಂದ್ರೆ ಆ ಪ್ರಾಡಕ್ಟ್ ಬೇರೆ ಕಂಟ್ರಿ ಯಾವ್ದೋ ಒಂದು ಕಂಟ್ರಿಗೆ ಹೋಗ್ತಿರಂಗಿಲ್ಲ. ಆ ಕಂಟ್ರಿಗೆ ನೀವು ಸ್ಟಾರ್ಟ್ ಮಾಡಿದ್ರಿ, ಯಾರಿಗಾರ ಮಾತಾಡಿ ಈ ಪ್ರಾಡಕ್ಟ್ ನಮ್ ಕಡೆ ಐತಿ ಆಲ್ರೆಡಿ, ಇದು ನಿಮ್ ಕಂಟ್ರಿಗೆ ಬರ್ತಾ ಇಲ್ಲ, ಸೊ ಇದನ್ನ ನೀವು ಸ್ಟಾರ್ಟ್ ಮಾಡ್ಬೋದು ನಾವು ಹೊಸದಾಗಿ ಅಂತ ಹೇಳಿ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಹಿಮ್ ಆಸ್ ವೆಲ್ ಆಸ್ ಫಾರ್ ಯು. ಸೊ ಈ ತರ ಏನಾದ್ರು ಪ್ರಾಡಕ್ಟ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸ್ಮಾಲ್ ಸ್ಕೇಲ್ ನಲ್ಲಿ ಸ್ಟಾರ್ಟ್ ಮಾಡಿ ಯು ಕ್ಯಾನ್ ಗ್ರೋ ಬಿಗರ್. ಅದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೋದು ನೀವು. ವೈ? ಬಿಕಾಸ್ ದೇರ್ ಈಸ್ ಲಾಟ್ ಆಫ್ ಸ್ಕೋಪ್ ಇನ್ ದಟ್ ಕೇಸ್. ಆಲ್ರೆಡಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರ. ಓಕೆ, ಇವೆಲ್ಲ ರೈಸ್ ಆಗ್ಲಿ, ಮೇಜ್ ಆಗ್ಲಿ, ಇವೆಲ್ಲ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಏನಿದಾವಲ್ಲ, ಯಾಕಂದ್ರೆ ಹ್ಯೂಜ್ ವಾಲ್ಯೂಮ್ಸ್ ನಲ್ಲಿ ಹೋಗ್ತೈತಿ, ರಿಕ್ವೈರ್ಮೆಂಟ್ ಅಷ್ಟೇ ಜಾಸ್ತಿ ಇರ್ತೈತಿ. ಸೊ ಇದ್ರೊಳಗೆ ನಾವು ಕೈ ಹಾಕಿ ಉಪಯೋಗ ಆಗಂಗಿಲ್ಲ. ನಾವು ಅದಕ್ಕೆ ಆಕ್ಚುಲಿ ಇದನ್ನ ಆಯಿಸ್ಟರ್ ಮಶ್ರೂಮ್ ಚೂಸ್ ಮಾಡಿದ ರೀಸನ್ ಏನಂತಂದ್ರೆ ಇದು ಇನ್ನೂ ಕಲ್ಟಿವೇಟರ್ಸ್ ತುಂಬಾ ಇಲ್ಲ, ಆಮೇಲೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆನೇ ಇದೆ, ಹಾಗಾಗಿ ಇದನ್ನ ಪ್ರಾಡಕ್ಟ್ ಚೂಸ್ ಮಾಡಿದೆ. ಆಮೇಲೆ ಇಲ್ಲಿನೂ ಈಗ ಇತ್ತೀಚೆಗೆ ಗ್ರೋವರ್ಸ್ ನನ್ನ ಕಾಂಟ್ಯಾಕ್ಟ್ ಇಂದಾನೆ ಸ್ವಲ್ಪ ಮಾಡೋರು ರೆಡಿ ಇದ್ದಾರೆ. ಆಮೇಲೆ ಕೆಲವರು ಮಾಡ್ತಾ ಇರೋರು ಅವರಿಗೆ ದೇ ಡೋಂಟ್ ಹ್ಯಾವ್ ಐಡಿಯಾ ಲೈಕ್ ಹೆಂಗೆ ಮಾರ್ಕೆಟಿಂಗ್ ಅದೆಲ್ಲ. ಅಂದ್ರೆ ನಂಗೂ ಅದೇ ಇದು ಕಲಿತಾ ಇದ್ದೀನಿ, ಬಟ್ ಇದನ್ನ ಆದಷ್ಟು ನಾನು ಬೇಗನೆ ಕಲ್ತ್ಬಿಟ್ಟು ಸ್ಟಾರ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಇವನ್ ದೋ ಇನ್ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲೂ ನಿಮ್ಗೆ ಸಪ್ಲೈ ಮಾಡಕ್ ಜಾಸ್ತಿ ಇದೆ, ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲೂ ಇದೆ, ಆದ್ರೆ ಮಾರ್ಜಿನ್ ಸ್ವಲ್ಪ ಅಷ್ಟು ಜಾಸ್ತಿ ಸಿಗಂಗಿಲ್ಲ. ದಟ್ಸ್ ದ ರೀಸನ್. ಬಟ್ ಅಟ್ ಲೀಸ್ಟ್ ಇಫ್ ಯು ಆರ್ ಸ್ಟಾಕಿಂಗ್ ಅಪ್ ಅಂದ್ರೆ ನೀವು ಸ್ಟಾಕ್ ಮಾಡಿ ಅದು ನಿಮ್ ಕಡೆ ಉಳಿತಾ ಇತ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಅಟ್ ಲೀಸ್ಟ್ ಲಿಕ್ವಿಡೇಟ್ ಇಟ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್. ಲೇಟರ್ ಆನ್ ನೀವು ಎಕ್ಸ್ಪೋರ್ಟ್ಸ್ ಯಾವಾಗ ಇದು ಮಾಡ್ತೀರಾ ಅವಾಗಂತೂ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಅದಕ್ಕೆ ನಾನು ಸದ್ಯಕ್ಕೆ ಅದೇ ಡೊಮೆಸ್ಟಿಕ್ ಅಲ್ಲಿ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದೀನಿ. ಬಟ್ ನೀವ್ ಹೇಳಿದಾಗೆ ಮಾರ್ಜಿನ್ ನಿಜ ಸಿಗ್ತಾ ಇಲ್ಲ, ಅಷ್ಟೊಂದು ಮಾರ್ಜಿನ್ ಸಿಗ್ತಾ ಇಲ್ಲ. ಆಮೇಲೆ ನೀವು ಹೊಸದಾಗಿರೋದು ಅವ್ರಿಗೆ ಗೊತ್ತಾಗಿತ್ತು ಅಂತಂದ್ರೆ ದೇ ವಿಲ್ ನಾಟ್ ಗಿವ್ ಯು ಮಾರ್ಜಿನ್ ಫಾರ್ ಅ ಲಾಂಗರ್ ಪೀರಿಯಡ್. ಸೊ ಅಲ್ಲಿವರೆಗೂ ನಿಮ್ ಬ್ರೇಕ್ ಇವನ್ ಬರ್ಬೇಕಂತಂದ್ರೆ ಇಟ್ ವಿಲ್ ಬಿ ವೆರಿ ಹಾರ್ಡ್. ಸೊ ಈಗ ನೀವು ಇನ್ನೊಂದ್ ಏನಂತಂದ್ರೆ, ಈಗ ಸಪೋಸ್ ನೀವು ಇಫ್ ಯು ಕನ್ಸಿಡರ್ ದುಬೈ ಮಾರ್ಕೆಟ್ ನಲ್ಲೂ ಸೂಪರ್ ಮಾರ್ಕೆಟ್ಸ್ ಆಗ್ಲಿ, ಹೈಪರ್ ಮಾರ್ಕೆಟ್ಸ್ ಆಗ್ಲಿ, ಅಲ್ಲಿ ರಿಕ್ವೈರ್ಮೆಂಟ್ ಆಯಿಸ್ಟರ್ ಮಶ್ರೂಮ್ಸ್ ಇದ್ದೇ ಇರ್ತೈತೆ. ಓಕೆ, ಸೊ ದೇರ್ ಇಸ್ ಹ್ಯೂಜ್ ರಿಕ್ವೈರ್ಮೆಂಟ್ ಫಾರ್ ಮಶ್ರೂಮ್ಸ್ ಆಸ್ ವೆಲ್. ಸೊ ಅಲ್ಲಿ ನೀವು ಆ ಸೂಪರ್ ಮಾರ್ಕೆಟ್ಸ್ ಗೆ ಯಾವ ತರ ರೀಚ್ ಆಗ್ಬೇಕು, ಇದನ್ನ ಮಾಡ್ಬೇಕಂದ್ರೂ ನೀವು ನೆಟ್ವರ್ಕಿಂಗ್ ಮಾಡ್ಲೇಬೇಕು, ರೈಟ್? ಬಿಕಾಸ್ ದೇರ್ ಇಸ್ BNI ಪ್ರೆಸೆನ್ಸ್ ಇನ್ ದುಬೈನಲ್ಲಿ 1,000 ಮಂದಿ ಅದಾರ BNI. ಓಕೆ, ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಸೂಪರ್ ಮಾರ್ಕೆಟ್ಸ್ ಅವ್ರ ಕಾಂಟ್ಯಾಕ್ಟ್ ನಲ್ಲಿ ಯಾರು ಸೂಪರ್ ಮಾರ್ಕೆಟ್ಸ್ ದವ್ರು ಅದಾರ ಅದನ್ನ ನೀವು ನೋಡಕ್ ಟ್ರೈ ಮಾಡ್ಬೋದು. ಸೊ ಅಲ್ಲಿಂದ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಸಿಕ್ತಂದ್ರೆ ಯು ಕ್ಯಾನ್ ಸೆಂಡ್ ಸ್ಯಾಂಪಲ್ಸ್ ಟು ದೆಮ್. ಓಕೆ, ಸೊ ಸ್ಯಾಂಪಲ್ ಸೆಂಡ್ ಮಾಡಿ ದೆನ್ ಯು ಕ್ಯಾನ್ ಟ್ರೈ ಟು ಸೆಲ್ ದೋಸ್ ಪ್ರಾಡಕ್ಟ್ಸ್ ಇನ್ ದಟ್ ಮಾರ್ಕೆಟ್. ಸೊ ಅದು ವೆರಿ ಅದು ಕನ್ವೀನಿಯಂಟ್, ಆಮೇಲೆ ಈಸಿ ಆಗ್ತದೆ. ಸೊ ಅಲ್ಟಿಮೇಟ್ಲಿ ದಿಸ್ ವಿಲ್ ಟೇಕ್ ಟೈಮ್. ಯು ವಿಲ್ ಹ್ಯಾವ್ ಟು ಹ್ಯಾವ್ ಪೇಷನ್ಸ್, a lot of patience. ಓಕೆ, ಇಮಿಡಿಯೇಟ್ಲಿ ಯಾರೋ ನಿಮಗೊಬ್ರು ಕಾಂಟ್ಯಾಕ್ಟ್ ಸಿಕ್ಕರು ಆಮೇಲೆ ಅವ್ರು ನಿಮ್ಗೆ ಆರ್ಡರ್ ಕೊಟ್ಬಿಡ್ತಾರ ಅಂತ ಹಂಗ ಆಗಂಗಿಲ್ಲ. ವೈ? ಬಿಕಾಸ್ ಇವನ್ ದೋ ಇಫ್ ಐ ವಾಂಟ್ ಟು ಗಿವ್ ಯು ರೆಫರೆನ್ಸ್, ಐ ಡೋಂಟ್ ನೋ ಹೂ ಯು ಆರ್, ರೈಟ್? ಸೊ ವಿ ಹ್ಯಾವ್ ಮೆಟ್ ಫಾರ್ ದ ಫಸ್ಟ್ ಟೈಮ್. ಸೊ ನೀವು ಅದನ್ನ ಏನ್ ಸಪ್ಲೈ ಮಾಡೋರಿದ್ದೀರಿ, ಅದನ್ನ ಸರಿ ಮಟೀರಿಯಲ್ ಐತಿ ಇಲ್ಲ, ಪ್ಯಾಕೇಜಿಂಗ್ ಸರಿ ಐತಿ ಏನಿಲ್ಲ, ಅದನ್ನ ನಾನು ನೋಡ್ಬೇಕಲ್ಲ. ಸೊ until and unless I don't see it, I'll lose my reputation in front of them if something goes wrong. So that's why most of them don't refer anyone when they are new. So ಆದ್ರೆ BNI, if you join BNI, then BNI members ಏನಿರ್ತಾರೆ, they don't care about your background. ಅವ್ರು ಜಾಸ್ತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಕುಂದ್ರಂಗಿಲ್ಲ. Whatever you say they believe, but ultimately it's our responsibility that if you are saying this, then we have to give that. Okay. Yeah. ಆಮೇಲೆ ಈಗ ನಂಗೆ ಆಕ್ಚುಲಿ ಜೆನ್ಯೂನ್ ಬಯರ್ಸ್ ಈಗ ಅದೇ BNI ಥ್ರೂ ಕೆಲವು ಸಿಗ್ಬೋದು, ಅದಲ್ಲದೆ BNI ಥ್ರೂ ಸಿಗ್ಬೋದು, ಅದಲ್ಲದೆ ಬಾಸ್ ಬೇರೆ ಯು ಕ್ಯಾನ್ ಟಾಕ್ ಟು ಎಂಬೆಸೀಸ್, ಯು ಕ್ಯಾನ್ ಟಾಕ್ ಟು ನಿಮ್ದೇನ್ RCMC ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಅಂದ್ರೆ
ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಏನದಾವ್ ಅಪೇಡಾ ಬರ್ತೈತಿ ನಿಮ್ ಮಶ್ರೂಮ್. ಹೌದು. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವರು ನಿಮ್ಗೆ ಬಯರ್ಸ್ ಡೀಟೇಲ್ಸ್ ಕೊಡ್ತಾರ. ಆಮೇಲೆ ಟ್ರೇಡ್ ಫೇರ್ಸ್ ಎಲ್ಲ ನಡೀತಾವ್. ಟ್ರೇಡ್ ಫೇರ್ಸ್ ಆನ್ಲೈನ್ ಡೇಟಾನು ಸಿಗ್ತೈತಿ, ಅಂದ್ರೆ ಅಲ್ಲೇ ಸ್ಟಾಲ್ ಹಾಕ್ದವ್ರ ಡೇಟಾನು ಸಿಗ್ತೈತಿ. ಸೊ ಅವ್ರ ಕಡೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ಬೋದು, ಬಿಕಾಸ್ ದೇ ಹಿಸ್ಟ್ರಿ ಪ್ರೀವಿಯಸ್ ಡೇಟಾನು ಎಲ್ಲ ಸಿಗುತ್ತಾ? ಅವ್ರದ್ದು ಆನ್ಲೈನ್ ಅದ್ರ ಒಳಗ್ ವಿಸಿಟ್ ಯಾರು ಮಾಡಕತ್ತಾರ, ಆಮೇಲೆ ರಿಜಿಸ್ಟರ್ ಎಲ್ಲರೂ ಮಾಡಿರ್ತಾರಲ್ಲ. ಸೊ ಅಲ್ಲಿ ಯಾರು ಸ್ಟಾಲ್ ಹಾಕಿದ್ದಾರೆ ಎಲ್ಲರಿಗೂ ಡೀಟೇಲ್ಸ್. ಮೋಸ್ಟ್ ಆಫ್ ದ ಮೋಸ್ಟ್ ಆಫ್ ದ ಎಕ್ಸಿಬಿಷನ್ಸ್ ಅಂಡ್ ಆಲ್ ದೇ ಗಿವ್ ಔಟ್ ದ ಯಾರು ಎಕ್ಸಿಬಿಟರ್ಸ್ ಯಾರ್ಯಾರು ಅದಾರಂತೆ ಅವ್ರ ಕಂಪ್ನಿ, ಅಟ್ಲೀಸ್ಟ್ ಕಂಪ್ನಿ ಹೆಸರಾದ್ರೂ ಕೊಡ್ತಾರೆ. ಓಕೆ, ಸೊ ಅವ್ರಿಗೆ ನೀವು ಮಾತಾಡ್ಬೋದು, ಬಿಕಾಸ್ ದ ಪೀಪಲ್ ಹೂ ಆರ್ ಸೆಲ್ಲಿಂಗ್ ಆರ್ ಆಲ್ ಯುವರ್ ಬಯರ್ಸ್. ಸೊ ಅವ್ರು ನಿಮ್ಗೆ ಮಾರಾಕತ್ತಾರ ಅಂತಂದ್ರೆ ಅವ್ರು ಎಲ್ಲಿಂದ ಬಾಯ್ ಮಾಡ್ತಾನೆ ಇರ್ತಾರೆ. ಓಕೆ, ಸೊ ಎಕ್ಸಿಬಿಟ್ ಮಾಡಾಕತ್ತಾರ, ಸೊ ಅವ್ರಿಗೆ ನಾವು ಹೆಂಗ್ ಸೆಲ್ ಮಾಡ್ಬೇಕಂತ ಹೇಳಿ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಓಕೆ, ವೈ? ಬಿಕಾಸ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಸ್ ಯು ಆರ್ ದ ಮ್ಯಾನುಫ್ಯಾಕ್ಚರರ್. ನಿಮ್ ಕಡೆಯಿಂದ ಅದು ಒರಿಜಿನೇಟ್ ಆಗತೈತಿ ಅಂತಂದ್ರೆ ಎವ್ರಿ ಸೆಲ್ಲರ್ ಈಸ್ ಯುವರ್ ಕಸ್ಟಮರ್. ಓಕೆ, ಸೊ ಅದಿದೆ. ಮತ್ತೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಲಿಂಕ್ಡ್ಇನ್ ಆಗ್ಲಿ, ಆಮೇಲೆ ಫೇಸ್ಬುಕ್ ಪೇಜಸ್ ಆಗ್ಲಿ, ಆಮೇಲೆ ವಾಟ್ಸ್ಆಪ್ ಗ್ರೂಪ್ಸ್ ಆಗ್ಲಿ, ಫೇಸ್ಬುಕ್ ಪೇಜಸ್ ಮೇಲೂ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನೀವು ಹಾಕಿರ್ತಾರ. ಸೊ ಅಲ್ಲಿಂತರನು ಬಹಳಷ್ಟು ಜನ ಕಂಟಿನ್ಯೂಸ್ಲಿ ವಿಲ್ ಹ್ಯಾವ್ ಟು ಬಿ ಆಕ್ಟಿವ್ ಆನ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಸೊ ಅದು ಮೇನ್, ಅಲ್ಲಿಂದ ಬಹಳ ಜನ ನಿಮಗ್ ಸಿಗ್ತಾರ. ಆಮೇಲೆ ದಟ್ ಈಸ್ ಆರ್ಗ್ಯಾನಿಕ್. ಏನಾಗುತ್ತೆ ಅಂದ್ರೆ ಸ್ವಲ್ಪ ರಾ ಡೇಟಾ ತರ ಆಗ್ಬಿಡುತ್ತೆ, ಆಮೇಲೆ ಫಿಲ್ಟರ್ ಮಾಡೋದು ಸ್ವಲ್ಪ ಅದ್ರಲ್ಲಿ ಹೇಳಿಕ್ಕಾಗಲ್ಲ. ಇನ್ನು ಫಸ್ಟ್ ನಂಗೆ ಇರೋದ್ರಿಂದ ಸ್ವಲ್ಪ ಯಾರಾದ್ರೂ ನಿಮಗ್ ಡೈರೆಕ್ಟ್ಲಿ ಯಾರೂನು ನಿಮಗ್ ಡೈರೆಕ್ಟ್ಲಿ ಓಕೆ ಇವ್ರ ಬಯರ್ ಇದಾರ, ಇವ್ರದ್ದು ಈಗ ಬಹಳಷ್ಟು ಜನ ಇವ್ರ ಇದಾರ, B2B ಪೋರ್ಟಲ್ಸ್ ಇದಾವ. ಓಕೆ, ಗೋ ಫಾರ್ ವರ್ಲ್ಡ್ ಬಿಸ್ನೆಸ್, ಆಮೇಲೆ ಎಕ್ಸ್ಪೋರ್ಟರ್ಸ್ ಇಂಡಿಯಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಡಿಯಾ, ಎಕ್ಸ್ಪೋರ್ಟರ್ಸ್ ಇಂಡಿಯಾ, ಆಮೇಲೆ ಮತ್ತೆ ಯಾವ್ದಿದೆ, ಆಮೇಲೆ ಎಕ್ಸ್ಪೋರ್ಟರ್ಸ್ ಅದೇ ಗೋ ಫಾರ್ ಇಂಡಿಯಾ. ಅದು ಆಕ್ಚುಲಿ ನಂಗೆ ಎಕ್ಸ್ಪೋರ್ಟರ್ಸ್ ಇಂಡಿಯಾ ಇಂದ ಕಾಲ್ಸ್ ಎಲ್ಲ ಬಂದಿತ್ತು, ಬಟ್ ನಾನು ಸ್ಟಿಲ್ ಅದಕ್ಕೆ ರಿಜಿಸ್ಟರ್ ಆಗ್ಲಿಲ್ಲ. ಯಾಕಂದ್ರೆ ಕೆಲವೊಂದ್ಸರಿ ಡೇಟಾ ಹೇಳಲಿಕ್ಕೆ ಆಗಲ್ಲ. ಆಮೇಲೆ ಪೋರ್ಟ್ ಡೇಟಾಬೇಸ್ ಕೊಡೋರ್ನು ಅದಾರ. ಓಕೆ, ಸೊ ಪೋರ್ಟ್ ಡೇಟಾಬೇಸ್ ನು ಬಹಳಷ್ಟು ಜನ ಪ್ರೈವೇಟ್ ಕಂಪನೀಸ್ ದೇ ಗಿವ್ ಔಟ್ ಪೋರ್ಟ್ ಡೇಟಾಬೇಸ್. ಐ ಹ್ಯಾವ್ ಅ ಗುಡ್ ಕಾಂಟ್ಯಾಕ್ಟ್ of a person who gives out port database. ಅಂದ್ರೆ ಅವ್ರದ್ದು 100% ನಿಮಗೆ ಬಯರ್ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಸಿಗ್ತೈತೆ ಅವ್ರ ಕಡೆ. ಐ ಆಲ್ವೇಸ್ ಪ್ರಿಫರ್ ಅದೇ ಆ ರೀತಿ. ಆಕ್ಚುಲಿ ಸ್ವಲ್ಪ ನನ್ಗೆ ಜೆನ್ಯೂನ್ ಅದೇ ನೀವು ಹೇಳಿದಾಗ ಈಗ ಪೋರ್ಟ್ ಡೇಟಾ ಕೊಡೋರು ಅದೇ, ಯಾಕಂದ್ರೆ ನಾನು ಒಂದ್ ಸುಮಾರು ಜನ ಕೇಳಿದೀನಿ, ಬಟ್ ವೆದರ್ ಐ ವಿಲ್ ಗೆಟ್ ದ ರೈಟ್ ಡೇಟಾ ಆರ್ ನಾಟ್ ನಂಗೆ ಅದು ಕನ್ಫರ್ಮ್ ಇಲ್ಲ. ಸೊ ರೈಟ್ ಡೇಟಾ ಐತಿ ಏನಿಲ್ಲ, ವಿಲ್ ಗೆಟ್ ಟು ನೋ ಓನ್ಲಿ ವೆನ್ ಯು ಕಾಂಟ್ಯಾಕ್ಟ್ ದಮ್. ಓಕೆ, ಈ ಪೋರ್ಟ್ ಡೇಟಾಬೇಸ್ ನಾಗಿಂದು ಎಲ್ಲಾ ಡೇಟಾ ನಿಮಗ್ 100% ಯೂಸ್ ಆಗೇ ಆಗ್ತೈತಿ, ಎಲ್ಲರೂ ನಿಮಗೆ ಎನ್ಕ್ವೈರಿ ಕಳಿಸ್ತಾರಂತಿಲ್ಲ. ಸೊ ಇಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಇನ್ ಬಿಸ್ನೆಸ್, ಸೊ ಪೋರ್ಟ್ ಡೇಟಾಬೇಸ್ ನಾಗ ಏನಾಗುತ್ತೆ, ರಿಯಲ್ ಟೈಮ್ ಈಗ ಏನ್ ಆಕ್ಚುಯಲ್ ಲಾಸ್ಟ್ ಮಂತ್ ಆಗ್ಲಿ, ಲಾಸ್ಟ್ 6 months ಆಗ್ಲಿ, ಅವ್ರು ಯಾರು ಬಿಸ್ನೆಸ್ ಮಾಡಾಕತ್ತಾರ, ಯಾರಿಗೆ ಯಾವ ಪೋರ್ಟ್ ದಿಂದ ಮಟೀರಿಯಲ್ ಹೊಂಟೈತಿ, ಅವ್ರ ಡೇಟಾ ಅದ್ರೊಳಗೆ ನಿಮಗ್ ಸಿಗ್ತೈತಿ. ಸೊ ಇಟ್ ಈಸ್ ಕ್ವೈಟ್ ಆಬ್ವಿಯಸ್ ದಟ್ ದೇ ಆರ್ ಇನ್ ದಿ ಬಿಸ್ನೆಸ್. ಓಕೆ, ಸೊ ಅವ್ರ ಆ ಪೋರ್ಟ್ ಡೇಟಾಬೇಸ್ ತಗೊಂಡ್ ನೀವು ಅದು ಒಂದೇ ಟಾರ್ಗೆಟ್ ಮಾಡಿದ್ರಿ ಅಂತಂದ್ರು ದಟ್ ಈಸ್ ಇನಫ್. ವೈ? ಬಿಕಾಸ್ ದೇ ಆರ್ ಆಲ್ರೆಡಿ ಡೂಯಿಂಗ್ ಬಿಸ್ನೆಸ್ ವಿತ್ ಸಮ್ಒನ್. ಸೊ ಅವ್ರು ಯಾವ ಪ್ರೈಸ್ ನಲ್ಲಿ ತಗೊಳಕತ್ತಾರ, ಯಾವ ಪ್ಯಾಕೇಜಿಂಗ್ ನಲ್ಲಿ ತಗೊಳಕತ್ತಾರ, ಎಲ್ಲಾನು ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಕ್ಕೇ ಬಿಡ್ತೈತಿ. ಓಕೆ, ಸೊ ಅಲ್ಲಿನೂ ನೀವು 100 ಮಂದಿಗೆ ಮಾತಾಡಿದ್ಮೇಲೆ ಒಬ್ರು ಯಾರು ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರ. ಓಕೆ, ಇವನ್ ದೋ ಇಫ್ ಯು ಗೆಟ್ 1000 ಕಾಂಟ್ಯಾಕ್ಟ್ಸ್ ಫ್ರಮ್ ದಟ್ ಪೋರ್ಟ್ ಡೇಟಾಬೇಸ್ ಗಾಯ್, ಸೊ ಅದ್ರೊಳಗೆ ನೀವು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ನಿಮ್ಗೆ ಒಬ್ರು ಯಾರು ರೆಫರೆನ್ಸ್ ಕೊಡೋದು, ನಿಮ್ಗೆ ಒಬ್ರು ಯಾರು ಎನ್ಕ್ವೈರಿ ಕೇಳ್ಬೋದು, ಇಬ್ರು ಕೇಳ್ಬೋದು, ಇಲ್ಲ 5 ಜನ ಕೇಳ್ಬೋದು. ಇಫ್ ಯು ಆರ್ ಲಕ್ಕಿ ದೆನ್ ಮೋರ್ ಪೀಪಲ್ ಕ್ಯಾನ್ ಟಾಕ್ ಟು ಯು. ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ಹೆಂಗಿದೆ ಅಂತಂದ್ರೆ ಎಷ್ಟ್ ಜನಕ್ಕೆ ನೀವು ಮಾತಾಡ್ಕೊಂತ ಇರ್ತೀರಿ ಅಷ್ಟ್ ನಿಮಗೆ ಒಳ್ಳೇದಿರುತ್ತೆ. ಸೊ ಇಟ್ ಈಸ್ ನೆವರ್ ಸೋ ದಟ್ ನೀವು ಓಕೆ ಇವ್ರಿಗೊಬ್ರಿಗೆ ಯಾರಿಗಾದ್ರು ಮಾತಾಡಿದೆ ಅವ್ರ ಕಡೆನ ಏನಾದ್ರು ಒಂದು ಬಿಸ್ನೆಸ್ ಆಗ್ಬಹುದು ಅಂತ ಹೇಳಿ ನೀವು ವೇಟ್ ಮಾಡ್ಕೊಂತ ಕುಂದ್ರಕ್ ದೇರ್ ಇಸ್ ನೋ ಚಾನ್ಸ್. ಬಿಕಾಸ್ ಕಂಟಿನ್ಯೂಸ್ಲಿ ಎಲ್ಲಾರ ಜೋಡಿ ಎಲ್ಲರೂ ಮಾತಾಡ್ಕೊಂತ ಇರ್ತಾರೆ. ಎವ್ರಿ ಒನ್ ಫುಲ್ ಟೈಮ್ ಬಿಸ್ನೆಸ್ ಮಾಡೋರಂತೂ 100% ಅದ್ರೊಳಗೆ ಅದೇ ಮಾಡ್ತಿರ್ತಾರೆ. ಓಕೆ, ಸೊ ವಿಲ್ ಹ್ಯಾವ್ ಟು ಕಾಂಪೀಟ್ ವಿತ್ ದೆಮ್ ಮೀನ್ಸ್ ವಿಲ್ ಹ್ಯಾವ್ ಟು ಟಾಕ್ ಟು ಮೋರ್ ಪೀಪಲ್. ಇನ್ನೂ ಜಾಸ್ತಿ ಮಂದಿಗೆ ನೀವು ಮಾತಾಡ್ಕೊಂತ ಇರ್ಬೇಕಾಗುತ್ತೆ. ಆಮೇಲೆ ಹೆಂಗಾಗುತ್ತೆ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ದ ಪರ್ಸನ್ ಹೂ ಯು ವಿಲ್ ಬಿ ಟಾಕಿಂಗ್ ಟುಡೇ ಹಿ ವಿಲ್ ಗಿವ್ ಯು ಬಿಸ್ನೆಸ್ ಆಫ್ಟರ್ 5 years. ಅದನ್ನು ಕೇಸಸ್ ಆಗ್ಯಾವ. ವೈ? ಬಿಕಾಸ್ ಅವ್ರಿಗೆ ಯಾರು ಸಪ್ಲೈ ಮಾಡ್ತಿರ್ತಾರ ಅವ್ರ ಜೋಡಿ ಯಾವಾಗ ಕಟ್ ಆಗ್ತೈತಿ, ಯಾವ ರೀಸನ್ ಸಲುವಾಗಿ ಕಟ್ ಆಗ್ತೈತಿ ಅದು ನಮಗ್ ಗೊತ್ತಿರಂಗಿಲ್ಲ. ಸೊ ಎವ್ರಿ ನೌ ಅಂಡ್ ದೆನ್ ಯು ವಿಲ್ ಹ್ಯಾವ್ ಟು ಬಿ ಇನ್ ಟಚ್ ವಿತ್ ಅ ಪರ್ಸನ್ ಹೂ ಇಸ್ ಇನ್ ದಿಸ್ ಫೀಲ್ಡ್. ಸೊ ಈ ಫೀಲ್ಡ್ ನಾಗ ಯಾರು ಬಯರ್ಸ್ ಅಂತ ಅದಾರ ಬೇರೆ ಕಂಟ್ರಿದವ್ರು, ಅವ್ರ ಜೋಡಿ ನೀವು ಅವ್ರು ನಿಮಗೆ ಬಿಸ್ನೆಸ್ ಕೊಡ್ಲಿ ಅಥವಾ ಕೊಡದೇ ಇರ್ಲಿ, ನೀವು ಅವ್ರ ಜೋಡಿ ಟಚ್ ನಾಗ ಇರ್ಲೇಬೇಕು. One point or the other time he will be getting in touch with you. Why? Because
ಯಾರು ಅವ್ರು ಒನ್ ಟೈಮ್ ಅಂತೂ ಬಂದೇ ಬರ್ತೈತಿ. ಎಕ್ಸಿಸ್ಟಿಂಗ್ ಬಯರ್ ಅವ್ರಿಗೆ ಸಪ್ಲೈ ಮಾಡಕ್ ಆಗ್ತಿರಂಗಿಲ್ಲ, ಪ್ರೈಸಸ್ ಮೀಟ್ ಮಾಡಕ್ ಆಗ್ತಿರಂಗಿಲ್ಲ, ಅಥವಾ ಅವ್ರ ಬಯರ್ ಏನೋ ಕಟ್ ಡೌನ್ ಆಗಿರ್ತೈತಿ, ಅದೇನೋ ಆದ್ರ ಅವಾಗ ನೀವು ಇಮಿಡಿಯೇಟ್ಲಿ ಅವ್ರಿಗೆ ನೆನಪಾಗ್ಬೇಕು. ಇಮಿಡಿಯೇಟ್ಲಿ ನೀವು ನೆನಪಾಗ್ಬೇಕಂತಂದ್ರೆ ಯು ವಿಲ್ ಹ್ಯಾವ್ ಟು ಬಿ ಇನ್ ಟಚ್ ವಿತ್ ದೆಮ್, ವಿಶ್ ದೆಮ್ ಆನ್ ದೇರ್ ವಾಟ್ ಎವರ್ ಡೇಸ್, ಸ್ಪೆಷಲ್ ಒಕೇಶನ್ಸ್ ಯಾವಾಗ ನೀವು ವಿಶ್ ಮಾಡ್ತಾ ಇರ್ರಿ, ಗ್ರೀಟಿಂಗ್ಸ್ ಕಳಿಸ್ತಾ ಇರ್ರಿ. ಅಂತದೇನ್ರಿ ನೀವು ಆಲ್ರೆಡಿ ಅಂದ್ರೆ ಪರ್ಸನಲ್ ರಿಲೇಶನ್ಶಿಪ್ ಆಲ್ರೆಡಿ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತೀರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಬಿಸ್ನೆಸ್. ಯಾಕಂದ್ರೆ ಒಂದ್ಸತಿ ನಿಮ್ಗೆ ಬಯರ್ ಸಿಕ್ರಂತಂದ್ರೆ ಹಿಲ್ ಬಿ ದೇರ್ ಫಾರ್ ಲಾಂಗರ್ ಪೀರಿಯಡ್, ಅಂದ್ರೆ ಇಯರ್ಸ್ ಟುಗೆದರ್ ಅವ್ರ ಜೋಡಿ ನಿಮ್ ಜೋಡಿ ಇರ್ತಾರ. Why? Because even though like how you are facing problem in finding the right buyer, they will also be facing the same problem to find the right supplier, exporter. Okay, so ಅವರಿಗೂನು ಒಂದು ಚಲೋ ಸಪ್ಲೈಯರ್, ಚಲೋ ಎಕ್ಸ್ಪೋರ್ಟರ್ ಸಿಕ್ಕ್ರಿ ಅಂತಂದ್ರೆ ಅವ್ರು ಬಿಡಂಗಿಲ್ಲ. ಸೊ ದಟ್ ಯು ಜಸ್ಟ್ ನೀಡ್ ಒನ್ ಬಯರ್ ಟು ಸ್ಟಾರ್ಟ್ ಎಕ್ಸ್ಪೋರ್ಟ್. ಸೊ ಅಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗಿಬಿಡ್ತೈತಿ. ಆಮೇಲೆ ಕ್ವಾಂಟಿಟಿ ವೈಸ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಲೈಕ್ ಇಲ್ಲ, ಹಂಗೆ ಏನಕ್ಕಂದ್ರೆ ಎನಿ ಕ್ವಾಂಟಿಟಿ ಯು ಕ್ಯಾನ್ ಸಪ್ಲೈ. LCL ನಲ್ಲಿ ಯೂಶುವಲಿ ಹೆಂಗಾಗುತ್ತೆ, ಲಿಮಿಟೆಡ್ ಕಂಟೈನರ್ ಲೋಡ್ ಅಥವಾ ಲೀಸ್ಟ್ ಕಂಟೈನರ್ ಲೋಡ್ ನಾಗ ಏನಾಗುತ್ತೆ ಅಂತಂದ್ರೆ ಕ್ವಾಂಟಿಟಿ ಕಡಿಮೆ ಕಳಿಸ್ತೀವಿ. ಓಕೆ, 10 kg, 1000 kg, 100 kg, 50 kg, ವಾಟ್ ಎವರ್ ಬಯರ್ ಎಷ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರ. ಸೊ ನಿಮ್ CH ಏನ್ ಇರ್ತಾರ, ಕಸ್ಟಮ್ ಹೌಸ್ ಏಜೆಂಟ್ಸ್, ಸೊ CH ಅವ್ರು ಏನ್ ಮಾಡ್ತಾರ, ಅವ್ರು ನಿಮಗೆ ಪ್ರೈಸಿಂಗ್ ಹೇಳ್ತಾರ. ಓಕೆ, ಇಷ್ಟು ಕ್ವಾಂಟಿಟಿ ಇಷ್ಟು ವಾಲ್ಯೂಮಿಗೆ ನೀವು ಅದನ್ನ ಫ್ರೇಟ್ ಎಷ್ಟು ಆಗ್ತೈತೆ ಅಂತ ಹೇಳಿ. ಸೊ ಇಫ್ ದ ಬಯರ್ ಇಸ್ ಓಕೆ ವಿತ್ ದಟ್ ಫ್ರೇಟ್, ಆ ಪ್ರೈಸಿಂಗಿಗೆ ನಿಮ್ ಲ್ಯಾಂಡಿಂಗ್ ಕಾಸ್ಟಿಗೆ ಓಕೆ ಇತ್ತಂತಂದ್ರೆ he will buy it from you, or else he will increase the quantity. Why? Because quantity increase ಆದ್ಮೇಲೆ ನಿಮಗೆ ಫ್ರೇಟ್ ಕಾಸ್ಟ್ ಕಡಿಮೆ ಬರೋದು. ಓಕೆ, ಸೊ ದ ಫಸ್ಟ್ ಥಿಂಗ್ ಇಸ್ ನೀವು ಬಯರ್ ಜೋಡಿ ಮಾತಾಡಕ್, ಕಮ್ಯುನಿಕೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಕೀಪಿಂಗ್ ಆಲ್ ದ ಪೋರ್ಟ್ಫೋಲಿಯೋಸ್ ಇನ್ ಯೋರ್ ಹ್ಯಾಂಡ್, everything ready, like all the social media platform pages, your website, ಆದಷ್ಟು ಜಾಸ್ತಿ ಮಶ್ರೂಮ್ಸ್ ಆಗ್ಲಿ, ಫೋಟೋಸ್ ಆಗ್ಲಿ, ಪಿಕ್ಚರ್ಸ್, ವಿಡಿಯೋಸ್ ಎಷ್ಟು ಜಾಸ್ತಿ ನಿಮ್ ಕಡೆ ಇರ್ತೈತಿ ಅಷ್ಟು ನಿಮಗ್ ಚಲೋ. ಆಮೇಲೆ ಆಲ್ರೆಡಿ ಯಾರು ಎಕ್ಸ್ಪೋರ್ಟ್ ಮಾಡಕತ್ತಾರ, ಯಾವ ತರ ಎಕ್ಸ್ಪೋರ್ಟ್ ಮಾಡಕತ್ತಾರ, ಪ್ಯಾಕೇಜಿಂಗ್ ಯಾವ ತರ ಮಾಡಕತ್ತಾರ, ಯು ವಿಲ್ ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್ ಅಂಡ್ ಸ್ಟಡಿ. ಓಕೆ, ಐ ನೋ ಇಟ್ಸ್ ಕ್ವೈಟ್ ಡಿಫಿಕಲ್ಟ್, ಬಿಕಾಸ್ ಅವರೆಲ್ಲಾನು ಹೇಳಂಗಿಲ್ಲ ನಿಮಗೆ ಓಪನ್ಲಿ. Why? Because it will be a suspicious thing. Andre ಯಾಕೆ ಇವರೆಲ್ಲ ಡೀಟೇಲ್ಸ್ ತಗೊಳಕತ್ತಾರ ಅಂತ ಇರ್ತೈತಿ. ಬಟ್ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಅ ವೇ ಟು ಗೆಟ್ ದ ಥಿಂಗ್ಸ್ ಡನ್. ಬಿಕಾಸ್ ಈಗ ನೀವು ಸ್ಟೂಡೆಂಟ್ ಅದಿರಿ ಅಂತ ಹೇಳ್ಬೋದು, ಯು ಆರ್ ಡೂಯಿಂಗ್ MBA ಪ್ರಾಜೆಕ್ಟ್ ಫಾರ್ ಎಕ್ಸ್ಪೋರ್ಟ್ಸ್ ಆಫ್ ಮಶ್ರೂಮ್, ಹಂಗೇನಾದ್ರೆ ಹೇಳಿ ನೀವು ಅಲ್ಲಿ ಹೋಗಿ ಫೋಟೋಗ್ರಾಫ್ಸ್ ಆಗ್ಲಿ ಏನಾಗ್ಲಿ ನಿಮ್ ಪ್ರಾಜೆಕ್ಟ್ ನಾಗ ಯೂಸ್ ಮಾಡಕತ್ತೀನಿ ಅಂತ ಹೇಳಿ ನೀವು ಅದನ್ನ ತಗೊಂಡ್ ಸ್ಟಡಿ ಮಾಡ್ಬೋದು. ಸೊ ಇದನ್ನೇ ಎಲ್ಲ ಫೋಟೋಗ್ರಾಫ್ಸ್ ನೀವು ನಿಮ್ ಬಯರ್ ಜೋಡಿ ಮಾತಾಡೋ ಮುಂದೆ ನೀವು ಯೂಸ್ ಮಾಡ್ಬೇಕಾಗ್ತೈತಿ. Okay, so we'll show them all these. Okay, this is the kind of packaging we are doing. This is the kind of stuffing we are doing in the containers. So ಇದೆಲ್ಲಾನು ನೀವು ನಿಮಗೆ ನಿಮ್ ಬಯರ್ ಜೋಡಿ ಡೀಲ್ ಮಾಡುವಂತ ಅದನ್ನ ಯೂಸ್ ಮಾಡಕ್ ಈಸಿ ಆಗ್ತದೆ. ಅದ್ರ ಪೋರ್ಟ್ ಡೇಟಾ ಅವ್ರದ್ದು ಸ್ವಲ್ಪ ಕಾಂಟ್ಯಾಕ್ಟ್ ಕಳಿಸ್ತೀವಿ. Yes, I'll give you that contact. ಆಮೇಲೆ ಈ ಕೆಲವೊಂದು RCMC ಅಥವಾ ಇನ್ನೂ ಏನಾದ್ರು ನಂಗೆ ರಿಲೇಟೆಡ್ ಬೇಕಾಗಿರೋದು ಸರ್ಟಿಫಿಕೇಶನ್ಸ್ ಯಾರಾದ್ರೂ ಲೈಕ್ ಏಜೆಂಟ್ಸ್ ಇದಾರ ಅಂದ್ರೆ, ಏಜೆಂಟ್ಸ್ ಕಿನ ನೀವು ಡೈರೆಕ್ಟ್ಲಿ ಅವರಿಗೆ ಮೇಲ್ ಹಾಕಿದ್ರಿ ಅಂತಂದ್ರೆ ದೇ ವಿಲ್ ರಿವರ್ಟ್ ಬ್ಯಾಕ್ ಟು ಯು. ಸೊ ದೇರ್ ಇಸ್ ನೋ ನೀಡ್ ಆಫ್ ಗೆಟಿಂಗ್ ಇನ್ ಟಚ್ ವಿತ್ ಏಜೆಂಟ್. ಸೊ ಸುಮ್ಮನೆ ಅವ್ರು ಚಾರ್ಜ್ ಮಾಡ್ತಾರ, ಆಮೇಲೆ ಅವ್ರ ಕಡೆ ಇದ್ದಿದ್ದು ಹಳೆ ಡೇಟಾ ಅವ್ರು ನಿಮಗೆ ಕೊಡ್ತಾರ. ಸೊ that's not point in getting the same old data from them. ಆಮೇಲೆ ಎಂಬೆಸಿಸ್ ಕಡೆಯಿಂದ EPCs ಕಡೆಯಿಂದ ಡೇಟಾ ಏನ್ ಬರ್ತೈತಿ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಯೂಸ್ ಆಗಂಗಿಲ್ಲ ಆಸ್ ಫಾರ್ ಆಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಬಹಳಷ್ಟು ಜನಕ್ಕೆ ನಾ ಎಂಬೆಸಿಸ್ ಕಡೆಯಿಂದ ತಗೊಳ್ಳಿ ಅಂತ ಹೇಳ್ತೀನಿ, ಅವ್ರ ಕಡೆ ಅಂತ ತಗೊಂಡಿರ್ತಾರ, ಆದ್ರೆ ಅವೆಲ್ಲ ಇಮೇಲ್ IDs ಎಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಆಫ್ ಆಗಿರ್ತಾವ, ಆಮೇಲೆ ಭಾಳ ಹಳೇವ್ ಇರ್ತಾವ. ಸೊ ಅಪ್ಡೇಟೆಡ್ ಇರಂಗಿಲ್ಲ ಒಂದೊಂದ್ಸರಿ. ಸೊ ಯು ಕೆನಾಟ್ ರಿಲೈ ಆನ್ ದಟ್. ಆದ್ರೆ ಪೋರ್ಟ್ ಡೇಟಾಬೇಸ್ ನೀವು ತಗೊಂಡ್ರಿ ಅಂತಂದ್ರೆ 100% ಈಗ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಯಾರು ಮಾಡಕತ್ತಿರ್ತಾರ ಅವ್ರ ಡೀಟೇಲ್ಸ್. ಸೊ ಟೈಮ್ ವೇಸ್ಟ್ ಆಗಂಗಿಲ್ಲ. ಯು ವಿಲ್ ಹ್ಯಾವ್ ಟು ಪೇ ಮೋರ್, ಬಟ್ ಅಟ್ ಲೀಸ್ಟ್ ಯು ವಿಲ್ ಸೇವ್ ಯುವರ್ ಟೈಮ್. ಅಲ್ಲ, ನಾನು ಆಕ್ಚುಲಿ ಇದು RCMC ಲೈಕ್ ಅದೇ ಅಪೆಡಾಗೆ ಅದಕ್ಕೆ ಯಾರಾದ್ರೂ ಲೈಕ್ ನಮ್ ಗವರ್ಮೆಂಟ್ ಕಡೆಯಿಂದಾನೆ ಅಪ್ಲೈ ಮಾಡಿದ್ರೆ ಬೆಟ್ಟ ಅಥವಾ ಏಜೆಂಟ್ಸ್ ಥ್ರೂ ಹೋಗ್ಬೇಕಾ? ನೀವು ಡೈರೆಕ್ಟ್ ಆನ್ಲೈನ್ ಅಪ್ಲೈ ಮಾಡ್ಬೋದು ಅದಕ್ಕೆ. ಫಾರ್ ದ RCMC ಸರ್ಟಿಫಿಕೇಟ್ ಅಲ್ಲ, ಹೌದೌದು, ಡೈರೆಕ್ಟ್ ಆನ್ಲೈನ್ ಅಪ್ಲೈ ಮಾಡ್ಬೋದು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಲೈನ್ ನಂಬರ್ ಇರ್ತೈತಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ಯಾವ ತರ ಅಪ್ಲೈ ಮಾಡ್ಬೇಕಂತ ಹೇಳ್ತಾರ. ಎಲ್ಲದಕ್ಕೂ ನೀವು ಏಜೆನ್ಸಿಗೆ ನೆಸೆಸರಿ ಇಲ್ಲ. ಓಕೆ, ಯಾವ್ದಾದ್ರು ಈ ಕ್ರಿಟಿಕಲ್ ಓಕೆ ನೀವು IC ತಗೋಬೇಕಾತಂದ್ರೂ ನೀವು ನೀವೇ ಮಾಡ್ಬೋದು. ಆದ್ರೆ ಅದ್ರ ಕೇಸ್ ನಲ್ಲಿ ಹೆಂಗಿರುತ್ತೆ, ಸೊ ಸ್ವಲ್ಪ ಏನಾದ್ರು ಡಾಕ್ಯುಮೆಂಟೇಶನ್ ಅದು ಇದು ಅಂತ ಬೇಕಾಗಿರ್ತಾವ, ಅದಕ್ಕೆ CA ಕಡೆ ಮಾಡ್ಸಿದ್ರೆ ಓಕೆ ಇರ್ತೈತಿ. ಬಟ್ ನಾವು ನಿಮ್ IC ಅಂತೂ ಆಗೇ ಇದೆ.
ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಎಲ್ಲಾನು ಆನ್ಲೈನ್ ಆಗಿದೆ ಅಂತಂದ್ಮೇಲೆ ಎಲ್ಲಾನು ನೀವೇ ಮಾಡ್ಬೋದು ಈಗ. ಹಂಗಾದ್ರೆ ಅಪ್ಲೈಡ್ ಆನ್ಲೈನ್ ಅಪ್ಲೈ ಮಾಡ್ತೀನಿ. ಎಸ್ ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಮ್ಸ್ ನೀವು CHA ಇದು ಮಾಡ್ಬೇಕಾಗುತ್ತೆ, ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಯು ನೀಡ್ ಎ CHA ಫಾರ್ ಗೆಟಿಂಗ್ ದ ಫ್ರೇಟ್ ಪ್ರೈಸಸ್. ಓಕೆ, ಸೊ ಫ್ರೇಟ್ ಎಷ್ಟಿದೆ, ಆಮೇಲೆ ಲೋಕಲ್ ಕ್ಲಿಯರೆನ್ಸ್ ಚಾರ್ಜಸ್ ಎಷ್ಟೈತಿ. ಯಾಕಂದ್ರೆ ನೀವು ಯಾವ್ದು ಕಂಟ್ರೀಸ್ ಬಯರ್ಸಿಗೆ ಮಾತಾಡ್ಬೇಕಾದ್ರೆ ಅವ್ರು ನಿಮಗೆ ಕೇಳ್ತಾರ, ಒಂದರ ನಿಮಗೆ ಅವ್ರು FOB ರೇಟ್ ಕೇಳ್ತಾರ, ಅಥವಾ ನಿಮಗೆ ಅವ್ರು CIF ರೇಟ್ ಕೇಳ್ತಾರ. ಓಕೆ, ಸೊ FOB ರೇಟ್ ಕೇಳಿದ್ರ ಅಂತಂದ್ರೆ ನಿಮಗ ಜಾಸ್ತಿ ಕ್ಲಿಯರೆನ್ಸ್ ದೇನ್ ನೆಸೆಸರಿ ಇರಂಗಿಲ್ಲ, ಅವರೇ ಕ್ಲಿಯರೆನ್ಸ್ ಮಾಡ್ಕೋತಿರ್ತಾರ. ಓಕೆ, ಓನ್ಲಿ ಅಂಟಿಲ್ ಪೋರ್ಟ್ ಯು ವಿಲ್ ಹ್ಯಾವ್ ಟು ಸಪ್ಲೈ ದೆಮ್. ಇಫ್ ದೇ ಆಸ್ಕ್ ಫಾರ್ ಅ CIF ಪ್ರೈಸ್ ದೆನ್ ಯು ನೀಡ್ ಅ CHA. ಸೊ ಅವ್ರ CHA ಕಡೆ ನೀವು ಎಲ್ಲ ಡೀಟೇಲ್ಸ್ನು, ಸೊ ಒಂದ್ 2-3 CHA ನಂಬರ್ನ ನಿಮ್ಗೆ ಕೊಡ್ತೀನಿ. ಅಂಡ್ ಆಲ್ಸೋ ಯು ಫೈಂಡ್ ಔಟ್ ಸಮ್ ಅದರ್ CHAs ಆನ್ಲೈನ್ ಆಸ್ ವೆಲ್. ಸೊ ಅಂದ್ರೆ ಏನಾಗುತ್ತೆ, ರೇಟ್ಸ್ ನೀವು ಕಂಪೇರ್ ಮಾಡ್ಬೋದು. ಡೋಂಟ್ ರಿಲೈ ಆನ್ ಸಿಂಗಲ್ ದಿಸ್ ಥಿಂಗ್ ಕಾಂಟ್ಯಾಕ್ಟ್. ಓಕೆ ಓಕೆ. ಅದೇ ಆಲ್ಮೋಸ್ಟ್ ಕೆಲವರು ಪೋರ್ಟ್ ವರೆಗೆ ಅವೆಲ್ಲ ಫಸ್ಟ್ ಶಿಪ್ಮೆಂಟ್ ಅಥವಾ ಇನಿಷಿಯಲ್ ಫೇಸ್ ಅಲ್ಲಿ ಆಲ್ಮೋಸ್ಟ್ ಅದನ್ನ ಪ್ರಿಫರ್ ಮಾಡಲ್ಲ ಅನ್ಸುತ್ತೆ ಬಯರ್ಸ್. ಸೊ ಅಂದ್ರೆ CIF ಯೂಶುವಲಿ ನಡೀತಾ ಇರೋದು CIF ಅಂದ್ರೆ ಕಂಪ್ಲೀಟ್ಲಿ ಅಂಟಿಲ್ ದೇರ್ ಪೋರ್ಟ್. ಇದು ಆಕ್ಚುಲಿ ನಾನು ಇನ್ನೂ ಏನ್ ಅನ್ಕೊಂಡಿದೆ ಅಂದ್ರೆ ಇದ್ರ ಬಗ್ಗೆ ಅದೇ ಸ್ವಲ್ಪ ಕಂಪ್ಲೀಟ್ ಸ್ಟಡಿ ಮಾಡಿ ಕೇಳೋಣ ಅಂತ. ಬಟ್ ಅದಕ್ಕೂ ಮುಂಚೆ ಇನ್ನೂ ನಾನು ಏನಾದ್ರು ನಿಮ್ಗೆ ಕೇಳ್ಬಿಟ್ಟು ಸ್ಟಾರ್ಟ್ ಇನ್ನ ಏನೇನ್ ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಅಗೇನ್ ಕಾಂಟ್ಯಾಕ್ಟ್ ಯು ವಿತ್ ವಾಟ್ ಎವರ್ ದ ಡೌಟ್ಸ್ ಐ ಹ್ಯಾವ್. ಆಮೇಲೆ BNI ಅಲ್ಲದೆ ಇನ್ನ ಯಾವ್ದಾದ್ರು BNI ನಾ ನಿಮ್ಗೆ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, BNI ಒಳಗೆ ಆಲ್ರೆಡಿ ನಂದ್ ಎಕ್ಸ್ಪೀರಿಯನ್ಸ್ ಐತಿ. ಓಕೆ, ಸೊ ಐ ಆಮ್ ಪಾರ್ಟ್ ಆಫ್ BNI, ಸೊ ಐ ನೋ ಹೌ ಇಟ್ ವರ್ಕ್ಸ್. ಸೊ ಅದಕ್ಕೆ ನಾನ್ BNI ಪ್ರಿಫರ್ ಮಾಡ್ತೀನಿ. ಸೊ BNI ಬಿಟ್ರೆ ಬಹಳಷ್ಟು ನೆಟ್ವರ್ಕಿಂಗ್ ಆರ್ಗನೈಸೇಷನ್ಸ್ ಅದಾವ. ಆಮೇಲೆ ಬೀಯಿಂಗ್ ಅ ಆಂಟ್ರಪ್ರಿನರ್, ಬೀಯಿಂಗ್ ಅ ಬಿಸ್ನೆಸ್ ಓನರ್, ನೀವು ಎಷ್ಟು ಜಾಸ್ತಿ ನೆಟ್ವರ್ಕಿಂಗ್ ಆರ್ಗನೈಸೇಷನ್ಸ್ ನಾಗ ನಿಮ್ ಪ್ರೆಸೆನ್ಸ್ ಇರ್ತೈತಿ ಅಷ್ಟು ಯಾವಾಗ್ಲೂ ಚಲೋ. ಓಕೆ, ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ವೇಸ್ಟ್. ಸೊ ಎಷ್ಟು ಜಾಸ್ತಿ ನೀವು ನೆಟ್ವರ್ಕಿಂಗ್ ಮಾಡ್ತೀರಿ ಅಷ್ಟು ಆಲ್ವೇಸ್ ಇಟ್ಸ್ ಗುಡ್ ಫಾರ್ ಯುವರ್ ಬಿಸ್ನೆಸ್. ಸೊ BNI 100% if you are going for a networking organization, start with BNI. ಸೊ BNI ಥ್ರೂ ನಿಮಗೆ ಇನ್ನೂ ಜಾಸ್ತಿ ಅಲ್ಲೇ ಮೆಂಬರ್ಸ್ ಜೋಡಿ ನೀವು ಮಾತಾಡ್ಬಿಟ್ಟು ನಿಮ್ಗೆ ಅಲ್ಲೇ ಬೇರೆ ಬೇರೆ ಆರ್ಗನೈಸೇಷನ್ಸ್ ಬಗ್ಗೆನೂ ನಿಮ್ಗೆ ಐಡಿಯಾ ಸಿಗ್ತೈತಿ. ಓಕೆ, ಇವೊಂದು ರೋಟರಿ ಕ್ಲಬ್ ಆಗ್ಲಿ, ಲಯನ್ಸ್ ಕ್ಲಬ್ ಆಗ್ಲಿ, ಅಥವಾ ಎಲ್ಲ ರೋಟ್ರಾಕ್ಟ್ ಇರ್ತಾವ, ಅದ್ರೊಳಗೆ ನೀವು ಜಾಯ್ನ್ ಆದ್ರೂ ಅದ್ರೊಳಗಂತೂ ನಿಮಗೆ ರೆಫರೆನ್ಸಸ್ ಸಿಗ್ತಾವ. ಓಕೆ, ಅಲ್ಟಿಮೇಟ್ಲಿ ಯು ನೀಡ್ ಅ ಪರ್ಸನ್ ಟು who can refer you to someone else. ಸೊ ಯಾರಾದ್ರೂ ಯಾವ್ದೋ ನೀವು ಕ್ಲಬ್ ಆಗ್ಲಿ ಯಾವ್ದೋ ಇದ್ರ ಮೆಂಬರ್ ನೀವು ಆದ್ರಿ ಅಂತಂದ್ರೆ, ವೆನ್ ಯು ಡಿಸ್ಕಸ್ ಬಿಸ್ನೆಸ್, ಯಾರ ಇಂಟ್ರೆಸ್ಟ್ ಇರ್ತೈತಿ, ಯಾರ ತಲೆ ಒಳಗೆ ನೀವು ಇಂಪ್ಯಾಕ್ಟ್ ಮಾಡ್ತೀರಿ, ಅವ್ರು ನಿಮಗೆ ನೆನಪಿಟ್ಕೊಂಡೇ ಇಟ್ಕೋತಾರ. ವೆನ್ ಹಿ ಕಮ್ಸ್ ಅಕ್ರಾಸ್ ಸಮ್ ಪರ್ಸನ್ ಹೂ ವಾಂಟ್ಸ್ ಯುವರ್ ಪ್ರಾಡಕ್ಟ್, 100% he is going to come back to you. ಸೊ ಆ ತರದ ರಿಲೇಷನ್ ಆಮೇಲೆ ರ್ಯಾಪೋ ನೀವು ಮಂದಿ ಜೋಡಿ ಬಿಲ್ಡ್ ಮಾಡ್ಕೋಬೇಕಾಗ್ತೈತಿ. So that people should remember what your business is and what you are into and what services you are giving up. Okay. Almost ನಾನು ಆಕ್ಚುಲಿ ಇವತ್ತು ನಾನು ಅದೇ ಬೆಳಗ್ಗೆಯಿಂದನೂ ನಾನು ಎಲ್ಲ ಕ್ವಶನ್ಸ್ ಅದೇ ಬರ್ಕೊಂಡು ಕೇಳೋಣ ಅನ್ಕೊಂತ ಇದ್ದೆ. ಬಟ್ ಮಾರ್ನಿಂಗ್ ನಂಗೆ ಅದೇ ಅನ್ಪ್ರೆಡಿಕ್ಟೆಡ್ ಕಾಲ್ಸ್ ಇರೋದ್ರಿಂದ ಆಗ್ಲಿಲ್ಲ. ನಿಮ್ ಬಗ್ಗೆ ಒಂದ್ ಸ್ವಲ್ಪ ಅದೇ ಲೈಕ್ ನೀವು ಯಾವ್ಯಾವ್ದ್ರಲ್ಲಿ ಇದ್ದೀರಾ ಅಂದ್ರೆ ಬಿಸ್ನೆಸ್ ಅಂದ್ರೆ ಲೈಕ್ ಅಂದ್ರೆ ಕಂಪ್ಲೀಟ್ ಅಲ್ಲ, ನಂದೇನಂತಂದ್ರೆ, ಇಫ್ ಯು ಆರ್ ಬುಕ್ ದಿಸ್ ಸ್ಲಾಟ್ ಫಾರ್ ಯು ಆರ್ ಪೇಡ್ ಫಾರ್ ದಿಸ್ ಸ್ಲಾಟ್, ಎಕ್ಸ್ಟ್ರಾಕ್ಟ್ ಮ್ಯಾಕ್ಸಿಮಮ್ ಔಟ್ ಆಫ್ ಇಟ್. ಅಂದ್ರೆ ನಿಮ್ದೇ ಏನಾದ್ರು ನಿಮ್ ರಿಲೇಟೆಡ್ ಕ್ವಶನ್ಸ್ ಇದ್ದು ಅಂದ್ರೆ ಕೇಳ್ರಿ. ಅಪಾರ್ಟ್ ಫ್ರಮ್ ದಟ್ ನಂದೇನ್ ನಾನು ಆಮೇಲೆ 1 ತಾಸ ಆದ್ಮೇಲೆ ನಾನು ನನ್ನ ಬಗ್ಗೆ ಹೇಳ್ಬೋದು ನಿಮ್ಗೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದೇ ಆಲ್ಮೋಸ್ಟ್ ಅದೇ ನೀವ್ ಹೇಳಿದಾಗೆ ನಾನು ಎಲ್ಲ ಪಾಯಿಂಟ್ಸ್ ಬರ್ಕೊಂಡಿದೀನಿ. ಅದೇ ಕಾಂಟ್ಯಾಕ್ಟ್ಸ್ ಶೇರ್ ಮಾಡ್ತೀನಿ. ಆಮೇಲೆ BNI ನಿಮ್ ಮೀಟಿಂಗ್ ವಿಸಿಟರ್ ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ. ಅದೇ ನೀವು ಏನೇನ್ ಹೇಳಿದಿರ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ನಾ ಇನ್ನೊಂದು ಅದೇ ಕಾಲ್ಸ್ ಅದೇ ಶೆಡ್ಯೂಲ್ ನೆಕ್ಸ್ಟ್ ನಂಗೆ ಏನಾದ್ರು ಡೌಟ್ಸ್ ಇದ್ರೆ ಅದೇ. ಯಾಕಂದ್ರೆ ಇದು ಇವು ಇನಿಷಿಯಲ್ ಸ್ಟೆಪ್ ಮಾಡಾದ್ಮೇಲೆ ನಿಮಗೆ ಮುಂದೆ ಹೋಗಕ್ ಪಾಸಿಬಲ್ ಆಗ್ತೈತಿ. ಓಕೆ, ಸೊ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ನಾ ನಿಮಗೆ ಈಗ ಕೊಟ್ಬಿಟ್ಟೆ ಅಂತಂದ್ರೂ ಯೂಸ್ ಆಗಂಗಿಲ್ಲ. ವೈ? ಬಿಕಾಸ್ ದೀಸ್ ಆರ್ ಆಲ್ ಲ್ಯಾಗಿಂಗ್ ಬಿಹೈಂಡ್. ಸೊ ಇದು ಆದ್ಮೇಲೆನೆ ನೀವು ಬೇರೆದೆಲ್ಲ ಡೀಟೇಲ್ಸ್ ತಗೊಂಡ್ರಿ ಅಂತಂದ್ರೆ ಇಟ್ ವಿಲ್ ಬಿ ಗುಡ್. ಓಕೆ, ಸೊ ಕಮಿಂಗ್ ಟು ಮೈ ಬಿಸ್ನೆಸ್, ನಮ್ದು ಮೇನ್ ಬಿಸ್ನೆಸ್ ಇರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಅದರಲ್ಲಿ ಸ್ಪೆಸಿಫಿಕ್ಲಿ ನಾವು ಡೀಲ್ ಮಾಡ್ತಾ ಇರೋದು ಅಂದ್ರೆ ನ್ಯಾಚುರಲ್ ಸ್ಟೋನ್ಸ್. ನ್ಯಾಚುರಲ್ ಸ್ಟೋನ್ಸ್ ನಲ್ಲಿ
granites, marbles, sandstone, limestone, whatever is required for building materials as a building material. ಅಂದ್ರೆ ಕನ್ಸ್ಟ್ರಕ್ಷನ್ ನಲ್ಲಿ ಯೂಸ್ ಆಗುವಂತ ನ್ಯಾಚುರಲ್ ಸ್ಟೋನ್ಸ್ ಏನೇನ್ ಅದಾವು ಎಲ್ಲಾನು ನಾವು ಡೀಲ್ ಮಾಡ್ತೀವಿ. ಸೊ ಮೇಜರ್ಲಿ ನಾವು ಎಕ್ಸ್ಪೋರ್ಟೇ ಮಾಡ್ತೀವಿ, ನಾವು ಇಂಪೋರ್ಟ್ ರೇರ್ಲಿ ಮಾಡ್ತೀವಿ. ಯಾರಿಗಾದ್ರೂ ಇಲ್ಲೇ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಬಿಲ್ಡರ್ಸಿಗಾಗ್ಲಿ ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗೆ ಏನಾರ ಬೇರೆ ಕಂಟ್ರೀಸ್ ಇಂದ ಬೇಕಾಗಿತ್ತಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಡ್ತೀವಿ, ದಟ್ ಟು ಆನ್ ಅಡ್ವಾನ್ಸ್ ಬೇಸಿಸ್. ಸೊ ಅವರ್ ಪಾಲಿಸಿ, ವರ್ಕಿಂಗ್ ಪಾಲಿಸಿ ಇಸ್ ಕ್ಲಿಯರ್, ನಾವು ಕ್ರೆಡಿಟ್ ಕೊಡಂಗಿಲ್ಲ. That is the first policy we have kept in our business. So ಅದಕ್ಕೆ ಸ್ವಲ್ಪ ನಮ್ದು ಟ್ರಾನ್ಸಾಕ್ಷನ್ ಕಡಿಮೆ ಆಗ್ತಿರ್ಬೋದು, ಬಟ್ we have peace of mind. So ಅದಕ್ಕೇನು ಪ್ರಾಬ್ಲಮ್ ಇಲ್ಲ. The other business I am into is real estate. So real estate ನಾಗೂ ನಾವು ಪುಣೆ ಒಳಗದೀವಿ. After that I'm into finance. ಆಮೇಲೆ now I'm coming into coaching. So coaching is out of passion. So ಇದ್ರೊಳಗೆ ನಾನು business ಒಂದ್ ದೊಡ್ಡ business ಮಾಡ್ಬೇಕಂತ ಹೇಳಿ ನನಗೇನು ಇದ್ರೊಳಗೆ ಅಷ್ಟು ಜಾಸ್ತಿ ಇದಿಲ್ಲ, but more interested towards helping others. And why? Because I am coming from the same phase where most of them are stuck right now. I have quit my job. I am an automotive engineer. So engineering ಮಾಡಾದ್ಮೇಲೆ ಜಾಬ್ ನ 1-2 ವರ್ಷ ಜಾಬ್ ಮಾಡಿ ಅದರಿಂದ ಕ್ವಿಟ್ ಮಾಡಿ ನಾನು ಬಂದಿನಿ. So most of them are in that phase wherein they want to quit their job and start their business, but a lot of problems are there. Everyone has their own journey story. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ, ಆಮೇಲೆ ನಾನ್ ಏನೇನ್ ಫೇಸ್ ಮಾಡೀನಿ, ನಾನೇನೇನ್ ಮಿಸ್ಟೇಕ್ಸ್ ಮಾಡೀನಿ ಅದನ್ನೆಲ್ಲ ಅವ್ರು ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಎಕ್ಸ್ಪೋರ್ಟ್ಸ್ ನಲ್ಲಿ ಆಲ್ರೆಡಿ ಬೂಮಿಂಗ್ ಮಾರ್ಕೆಟ್ ಇದೆ, ಬೂಮಿಂಗ್ ಫೀಲ್ಡ್ ಐತಿ, ಜಾಸ್ತಿ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತೈತಿ ಈಗ. ಆಮೇಲೆ ಎಕ್ಸ್ಪೋರ್ಟ್ಸ್ ಇಂಡಿಯಾದನ್ನು ಜಾಸ್ತಿ ಆಗೈತಿ, 400 ಬಿಲಿಯನ್ ಎಕ್ಸ್ಪೋರ್ಟ್ ರೀಚ್ ಆಗೈತಿ. ಸೊ ಕನ್ಸಿಡರಿಂಗ್ ಆಲ್ ದಟ್ ಐ ಆಮ್ ಟ್ರೈಂಗ್ ಟು ಪ್ರಮೋಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಸ್ ಮಚ್ ಆಸ್ ಪಾಸಿಬಲ್ ಅಂಡ್ ಆಲ್ಸೋ ಟ್ರೈಂಗ್ ಟು ಹೆಲ್ಪ್ ಔಟ್ ಪೀಪಲ್. ನಿಜ, ಆಕ್ಚುಲಿ ನೀವ್ ಹೇಳಿದಾಗ ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ನಾನು ಆಲ್ಮೋಸ್ಟ್ ಸರ್ಚ್ ಮಾಡ್ತಿದ್ದೆ, ಲೈಕ್ ಎಲ್ಲ ಅಂದ್ರೆ ಬೇರೆ ಬಿಸ್ನೆಸ್ ರಿಲೇಟೆಡ್, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಅದಕ್ಕೆಲ್ಲ ಸುಮಾರು ಕೋರ್ಸಸ್ ಇದೆ, ಎಲ್ಲಾದ್ರೂ ಸಪೋರ್ಟ್ ಇದೆ. ಬಟ್ ನನ್ ಏನಕ್ಕೆ ಕರ್ನಾಟಕದಲ್ಲೇ ನೋಡ್ತಾ ಇದೆ ಅಂದ್ರೆ ಅದೇ ಇಲ್ಲೇ ಅಂತ ಅಲ್ಲ, ಆಲ್ಮೋಸ್ಟ್ ನೋಡ್ತಾ ಇದೆ ನಮ್ಮವ್ರ ಯಾರಾದ್ರೂ ಇದಾರ ನಮ್ಮ ಸ್ಟೇಟ್ ಅಲ್ಲಿ ಅಂತ. ಅವಾಗ ನಿಮ್ದು ಫಸ್ಟ್ ವಿಡಿಯೋಸ್ ನೋಡಿದ್ಮೇಲೆ ನೆಕ್ಸ್ಟ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡಿದ್ದೆ. ಅದು ನಾನು ಯಾಕಂದ್ರೆ ಕಂಪ್ಲೀಟ್ ಆಗಿ ಮಶ್ರೂಮ್ಗೆ ಬಿಗಿನಿಂಗ್ ಫೇಸ್ ಇರೋದ್ರಿಂದ ಅದ್ರಲ್ಲಿ ಇನ್ವಾಲ್ವ್ ಆಗಿದೆ. ಈಗ ನಂಗೆ ಪ್ರೊಡಕ್ಷನ್ ಗ್ರಿಪ್ ಸಿಕ್ತು, ಆಮೇಲೆ ಅದ್ರಲ್ಲಿ ಹೆಂಗೆ ಇಂಪ್ರೂವ್ ಆಗೋದು ಅದನ್ನೆಲ್ಲ ಪ್ಲಾನ್ ಇಟ್ಕೊಂಡಿದ್ದೀನಿ. ಹಂಗಾಗಿ ನಂಗೆ ಒಟ್ಟು ಪ್ರಾಸೆಸ್ ಎಲ್ಲರಿಗೂ ಗೊತ್ತಾಗುತ್ತೆ, ಬಟ್ ಅದರಲ್ಲಿ ನೀವ್ ಹೇಳಿದಾಗ ನೆಟ್ವರ್ಕಿಂಗ್ ಆಮೇಲೆ ಅದೆಲ್ಲಾನು ಕಂಪ್ಲೀಟ್ಲಿ ಸೇಮ್ ಇರ್ತೈತಿ. ಡಾಕ್ಯುಮೆಂಟೇಶನ್ ಆಗ್ಲಿ, ಯು ಕ್ಯಾನ್ ಗೆಟ್ ಆಲ್ ದ ಥಿಂಗ್ಸ್ ಆಟ್ ಹ್ಯಾಂಡ್ ಇಮಿಡಿಯೇಟ್ಲಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಬಟ್ ವೆನ್ ಯು ಆರ್ ಆ ಕೆಲಸ ನೀವು ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಆ ಟೈಮ್ ನಲ್ಲಿ ಡಿಸಿಷನ್ ಮೇಕಿಂಗ್ ಏನ್ ಇರ್ತೈತಲ್ಲ, ಡ್ಯೂರಿಂಗ್ ದಟ್ ಟೈಮ್ ಯು ನೀಡ್ ಸಮ್ಒನ್ ಹೂ ಕ್ಯಾನ್ ಸಜೆಸ್ಟ್ ಯು ಟು ಟೇಕ್ ದ ರೈಟ್ ಡಿಸಿಷನ್. ಸೊ ಯಾವ್ದವ್ರು ಒಬ್ರು ಬಯರ್ ಜೋಡಿ ಮಾತಾಡತ್ತಿದ್ರಿ, ಸೊ ಅವ್ರ ಏನೋ ಒಂದ್ ಟರ್ಮ್ಸ್ ನಿಮಗ್ ಹೇಳಿದ್ರು, ಆ ಟರ್ಮ್ಸ್ ನಾವ್ ಮಾಡ್ಬೇಕೇನ್ ಬೇಡ. ಓಕೆ, ಸೊ ಆ ಪರ್ಟಿಕ್ಯುಲರ್ ಬಯರ್ ಜೋಡಿ ನಾವು ಈ ತರ ಡೀಲ್ ಮಾಡ್ಬೇಕೇನ್ ಬೇಡ, ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದಾಗ್ಲಿ, ಅವ್ರ ಏನ್ ಮಾತಾಡಕತ್ತಾರ ಅದ್ರ ಮೇಲೆ ಗೊತ್ತಾಗ್ಬಿಡ್ತೈತಿ ನಮ್ಗೆ, ವೆದರ್ ಹಿ ಇಸ್ ಜೆನ್ಯೂನ್ ಆರ್ ನಾಟ್. ಓಕೆ, ಸೊ ಇವೆಲ್ಲ ಎಕ್ಸ್ಪೀರಿಯನ್ಸ್ ಥ್ರೂನಾಗ ಗೊತ್ತಾಗುತ್ತಾ. ಆಮೇಲೆ ಇದೆಲ್ಲ ಕೆಲಸ ಮಾಡೋ ಟೈಮ್ನಾಗ ನಮ್ದು ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕಾಗುತ್ತೆ. ಸೊ ಜಸ್ಟ್ ಇನ್ಫಾರ್ಮೇಶನ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗೆಟ್ ಎನಿವೇರ್. ಸೊ ಅದಕ್ಕೇನ್ ಜಾಸ್ತಿ ವ್ಯಾಲ್ಯೂ ಇಲ್ಲ. ಬಟ್ ವೈಲ್ ಯು ಆರ್ ಇನ್ ದ ಪ್ರೊಸೆಸ್, ಅವಾಗ ನಿಮ್ಗೆ ಯಾರೋ ಹ್ಯಾಂಡ್ ಹೋಲ್ಡಿಂಗ್ ಸಿಕ್ತಂದ್ರೆ ದಟ್ ಈಸ್ ಮಚ್ ಬೆಟರ್. ಹೌದೌದು. ಆಮೇಲೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಅಲ್ಲಿ ಜಾಸ್ತಿ ಅದೇ ವಿತ್ ಅಡ್ವಾನ್ಸ್ ಪೇಮೆಂಟ್ ವಿಲ್ ಗಿವ್ ದ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಅದು ಇದು ಅಂತಾರೆ. ದೇ ಜಸ್ಟ್ ವಾಂಟ್ ಟು ಕಲೆಕ್ಟ್ ದ ಡೇಟಾ ಅನ್ಸುತ್ತೆ ಅಲ್ವಾ. ನಾನು ಅದಕ್ಕೆ ರೆಸ್ಪಾಂಡ್ ಮಾಡಕ್ ಹೋಗಿಲ್ಲ, ಏನಕ್ಕಂದ್ರೆ ಡೈರೆಕ್ಟ್ಲಿ ವಿತೌಟ್ ಆಸ್ಕಿಂಗ್ ಎನಿಥಿಂಗ್ ಅವ್ರು ಏನ್ ಹೇಳ್ತಾರೆ, ಜಸ್ಟ್ ನಿಮ್ ಕಾಂಟ್ಯಾಕ್ಟ್ ಇಮೇಲ್ ಐ ಡಿ ಶೇರ್ ಮಾಡಿ, ವಿ ವಿಲ್ ಗಿವ್ ದ ಆಪರ್ಚುನಿಟಿ. ಡೇಟಾ ತಗೋತಾರ, ಆಮೇಲೆ ಕಂಟಿನ್ಯೂಸ್ಲಿ ದೇ ಕೀಪ್ ಆನ್ ಸೆಂಡಿಂಗ್ ಯು ಮೇಲ್ಸ್ ಅಂಡ್ ನೀವು ಯಾವಾಗ ಅದನ್ನ ನೋಡಿ ಇಟ್ಸ್ ಅ ಸೈಕಾಲಜಿಕಲ್ ಥಿಂಗ್. ಸೊ ಒನ್ಸ್ ಆಲ್ ದ ಟೈಮ್ ನೀವು ಏನಾರ ಆಯ್ತು ನೋಡೋಣಪ್ಪ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ದೆನ್ ಯು ವಿಲ್ ಬಿ ಇನ್ ದಟ್ ಟ್ರ್ಯಾಕ್. ಸೊ ವಿಲ್ ಎಂಡ್ ಅಪ್ ಪೇಯಿಂಗ್ ಸಮಥಿಂಗ್ ಫಾರ್ ದೆಮ್ ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಅವ್ರೇನ್ ಬಹಳ ಜಾಸ್ತಿ ತಗೊಂತಿರಂಗಿಲ್ಲ, ಆದ್ರೆ ನಿಮ್ಮಂತ 1,000 ಜನ ಅವ್ರಿಗೆ ಕೊಟ್ರಂತಂದ್ರೆ ಅವ್ರ ಕೆಲಸ ಆಗ್ಬಿಡ್ತೈತಿ. ಓಕೆ, so they are in that business, so we cannot say anything wrong about them as well, because our business ಐತಂದ್ಮೇಲೆ ಅದು ಅವ್ರು ಮಾಡೋರೆ. ಅದ್ರಲ್ಲಿ ಕೆಲವರು ಇರ್ಬೋದು ಜನ, ಬಟ್ ನಮ್ಗೆ ಆಲ್ಮೋಸ್ಟ್ ಯಾರು ಜನ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋದು ಕಷ್ಟ. ಅದೇ ಕಷ್ಟ ಆಗುತ್ತೆ. ಎವ್ರಿಥಿಂಗ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನೀವು ಅವ್ರ ಜೊತೆಗೆ ಮಾತಾಡಿ ಪೇ ಮಾಡಿನೇ, ದಟ್ ಪೇಮೆಂಟ್ ವಿಚ್ ಯು ಲೂಸ್ ಇಸ್ ಅ ಚಾರ್ಜ್ ಫಾರ್ ಲರ್ನಿಂಗ್ ಥಿಂಗ್ಸ್.
ಅಷ್ಟೇ, ಅದು ಲಾಸ್ ಆಯ್ತು ಅಂತ ತಿಳ್ಕೊಳ್ಳೋಂಗಿಲ್ಲ, ಅದರಿಂದ ನೀವು ಏನಾದ್ರೂ ಒಂದು ಕಲಿತೀರಿ ಅಷ್ಟೇ. ಆಮೇಲೆ ಪೇಮೆಂಟ್ ಟರ್ಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಸಿನೇ ಜಾಸ್ತಿ ಅಲ್ವಾ? ಎಲ್ಸಿ ಆರ್ ಅಡ್ವಾನ್ಸ್ ನಾವು ಪ್ರಿಫರ್ ಮಾಡ್ತೀವಿ. ಆಮೇಲೆ ಎಲ್ಲರಿಗೂ ನಾನು ಅದೇ ಹೇಳ್ತೀನಿ. ಸೊ ಮೇನ್ ಈಗ ನೋಡ್ರಿ, ಇಲ್ಲೂ ನೆಟ್ವರ್ಕಿಂಗ್ ನಿಮಗ ಜಾಸ್ತಿ ಯೂಸ್ ಆಗೋದು ಯಾಕಂತಂದ್ರ, ಇಫ್ ಹೀಸ್ ಅ ನೋನ್ ಪರ್ಸನ್, ನಿಮಗ್ ರೆಫರೆನ್ಸ್ ಥ್ರೂ ಐತಿ, ಆಮೇಲೆ ನಿಮ್ BNI ಮೆಂಬರ್ ಅದಾರ, ಅಥವಾ ನೀವು ಯಾವ್ದೋ ಕ್ಲಬ್ ಮೆಂಬರ್ ಅದಿರಿ, ಅದ್ರ ಮೆಂಬರ್ ಇದ್ರಿ ಅಂತಂದ್ರೆ ಯು ಕ್ಯಾನ್ ಅಟ್ ಲೀಸ್ಟ್ ಟ್ರಸ್ಟ್ ಹಿಮ್ ಫಾರ್ ದ ಪೇಮೆಂಟ್, ಆರ್ ಯು ಕ್ಯಾನ್ ಟ್ರಸ್ಟ್ ಹಿಮ್, ಹಿ ಕ್ಯಾನ್ ಟ್ರಸ್ಟ್ ಯು ಫಾರ್ ದ ಪ್ರಾಡಕ್ಟ್ ಕ್ವಾಲಿಟಿ ಆರ್ ದ ಟೈಮ್ಲಿ ಡೆಲಿವರಿ ಆರ್ ವಾಟ್ ಎವರ್ ಇಟ್ ಈಸ್. ಸೊ ಒಂದು ಅದು ಗ್ಯಾಪ್ ಏನಿರ್ತೈತಿ ಅದನ್ನ ನೀವು ಫಿಲ್ ಮಾಡ್ಬೋದು, ಬೀಯಿಂಗ್ ಅ member of a similar platform or the same platform. So that is the only thing which helps you in all the regions. Payment terms agli, nimdu yavado terms ನೀವು ಡಿಸ್ಕಸ್ ಮಾಡ್ಬೇಕಂದ್ರೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಂತಂದ್ರೆ that platform of networking which you are choosing really helps you in all the things. ಸೊ ನೀವು ರ್ಯಾಂಡಮ್ಲಿ ಯಾರೋ ಒಬ್ರು ಎಲ್ ಸಿ ನಾವು ಮಾಡಂಗಿಲ್ಲಪ್ಪ, ನೀವು 30% ಅಡ್ವಾನ್ಸ್ ಕೊಡ್ತೀವಿ, ಉಳ್ಕಾದ 70% ಅಲ್ಲಿ ಮಟೀರಿಯಲ್ ಬಂದ್ಮೇಲೆ ಕೊಡ್ತೀವಿ ಅಂತಂದ್ರೆ ಯು ಕೆನಾಟ್ ಟ್ರಸ್ಟ್ ಎನಿ ಒನ್ ಜಸ್ಟ್ ಲೈಕ್ ದಟ್. ಓಕೆ, ಬಟ್ ಅಟ್ ಲೀಸ್ಟ್ ಈಗ ನೀವು BNI ಮೆಂಬರ್ ಅದಾರ ಅಂತ ಹೇಳಿದ್ಮೇಲೆ ಯು ಕ್ಯಾನ್ ಹ್ಯಾವ್ ಬಂಚ್ ಆಫ್ ಪೀಪಲ್ ಹೆಲ್ಪಿಂಗ್ ಯು ಫಾರ್ ದಟ್. ಅಂದ್ರೆ ಯಾರೋ ಒಬ್ರು XYZ ಪರ್ಸನ್ ದುಬೈನಲ್ಲಿ ಅಥವಾ ಯಾವುದೋ ಒಂದು US ನಲ್ಲಿ BNI ಮೆಂಬರ್ ಜೋಡಿ ನಿಮ್ ಮಾತಾಗ್ತಾ ಇತ್ತು ಅಂತಂದ್ರೆ, ಇಫ್ ಹಿ ಗಿವ್ಸ್ ಯು ಎನ್ ಆರ್ಡರ್ ಆರ್ ಹಿ ರೆಫರ್ಸ್ ಸಮ್ ಒನ್ ಫಾರ್ ದಟ್ ಬಿಸ್ನೆಸ್, ಸೊ ಅವಾಗ ನೀವು ಆ ಪರ್ಟಿಕ್ಯುಲರ್ BNI ಮೆಂಬರ್ ಬಗ್ಗೆ ನೀವು ಇನ್ನೊಂದು 4 ಜನ BNI ಮೆಂಬರ್ಸ್ ಮಾತಾಡಿ ಕನ್ಫರ್ಮ್ ಮಾಡ್ಕೋಬಹುದು, whether he is a good person or no, whether he is having right to business ethics or no. ಇದನ್ನೆಲ್ಲ ಕನ್ಫರ್ಮ್ ಮಾಡ್ಬಿಟ್ಟು ನೀವು ಅವ್ರ ಜೊತೆ ಬಿಸ್ನೆಸ್ ಮಾಡ್ಬೋದು. ಸೊ ಯು ಹ್ಯಾವ್ ಅಟ್ ಲೀಸ್ಟ್ ದ ಚಾನ್ಸಸ್ ವಿಲ್ ಬಿ ಲೆಸ್. ಅಂದ್ರೆ ನೀವು ಚೀಟ್ ಆಗೋದು, ಮೋಸ ಆಗೋದು, ಆಮೇಲೆ ಲಾಸ್ ಆಗೋ ಚಾನ್ಸಸ್ ಇನ್ನೂ ಕಡಿಮೆ ಆಗ್ತದೆ. So just paying some merely 40,000, you are getting all these benefits from that platform, then that's a good thing. ಆಮೇಲೆ ನಿಮ್ ಕಡೆಯಿಂದ ಲೈಕ್ ದುಬೈಯಲ್ಲಿ ಅಕಸ್ಮಾತ್ ಆಲ್ಮೋಸ್ಟ್ ಜಾಸ್ತಿ ದುಬೈಯಲ್ಲಿ ಅಲ್ವಾ ಅಂದ್ರೆ ಎಕ್ಸ್ಪೋರ್ಟ್ಸ್ ಮಾಡೋದು ದುಬೈಗೆ? ದುಬೈ ನಮ್ ಪ್ರಾಡಕ್ಟ್ಸ್ ಏನಿದೆ ಸೌತ್ ಕೊರಿಯಾ ಹೋಗ್ತೈತಿ, ಚೈನಾ ಹೋಗ್ತೈತಿ, ಥೈಲ್ಯಾಂಡ್ ಹೋಗ್ತೈತಿ, ಎಲ್ಲ ಕಡೆ ಕೆನ್ಯಾ ಹೋಗ್ತೈತಿ. ಸೊ ಬೇರೆ ಬೇರೆ ರೀಜನ್ಸ್ ಸ್ಟೋನ್ಸ್ ವಿ ಆರ್ ಸಪ್ಲೈಂಗ್ ಟು ಡಿಫ್ರೆಂಟ್ ಕಂಟ್ರೀಸ್. ಬಟ್ ದುಬೈ ನಂದು ಓಪನ್ ಮಾಡಿದ್ದು ಯಾಕಂತ ರೀಸನ್ ಅಂತಂದ್ರೆ, ದಿಸ್ ಇಸ್ ದ ಯೂಟ್ಯೂಬ್ ಚಾನಲ್, ಇದ್ರ ಸಲುವಾಗನೇ ನಾನು ದುಬೈಗೆ ಇದು ಓಪನ್ ಜಾಸ್ತಿ ನೋಡಿರೋದು ಅದೇ ಯೂಟ್ಯೂಬ್ ಅಲ್ಲಿ ಮ್ಯಾಕ್ಸಿಮಮ್ ಬಿಕಾಸ್ ವೆಜಿಟೇಬಲ್ ಅಂಡ್ ಫ್ರೂಟ್ ಮಾರ್ಕೆಟ್ಸ್ ಆಗ್ಲಿ, ಆಮೇಲೆ ಬೇರೆ ಯಾವ್ದು ದುಬೈನಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಎಲ್ಲ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೇ ಆಗ್ತೈತಿ. ಓಕೆ, ಸೊ ಇಫ್ ವಿ ಹ್ಯಾವ್ ಅ ಪ್ರೆಸೆನ್ಸ್ ದೇರ್, ದೆನ್ ವಿ ಕ್ಯಾನ್ ಹೆಲ್ಪ್ ಪೀಪಲ್ ಹೂ ಆರ್ ಅವರ್ ಸಬ್ಸ್ಕ್ರೈಬರ್ಸ್ ಟು ಏನಾದ್ರು ಬಿಸ್ನೆಸ್ ಮಾಡಕ್ ನಾವು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಅದೊಂದು ಐಡಿಯಾ ಇಟ್ಕೊಂಡು ನಾನು ಓಪನ್ ಮಾಡಿದ್ದೆ. ಆದ್ರೆ ವೆಜಿಟೇಬಲ್ ಫ್ರೂಟ್ ಮಾರ್ಕೆಟ್ ನಲ್ಲಿ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್, ಯಾಕಂದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಅದ್ರೊಳಗಿಲ್ಲ. ಓಕೆ, ಸೊ ಯಾವ್ದು ಫ್ರೂಟ್ಸ್ ವೆಜಿಟೇಬಲ್ಸ್ ಮಾಡ್ಬೇಕಂತಂದ್ರೆ ಐ ಶುಡ್ ನೋ ದ ಪ್ರಾಡಕ್ಟ್ ಬಿಫೋರ್ ಹ್ಯಾಂಡ್, ಬಿಫೋರ್ ಡೀಲಿಂಗ್ ಇನ್ ದಟ್. ಸೊ ಎಲ್ಲಾನು ನಾನ್ ರಿಸ್ಕ್ ಎಕ್ಸ್ಪೋರ್ಟರ್ಸ್ ಮೇಲೆ ಹಾಕಿದೆ ಅಂತಂದ್ರೆ ಐ ಆಮ್ ನಾಟ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್, ರೈಟ್? ಸೊ ಅಲ್ಟಿಮೇಟ್ಲಿ ತಿರ್ಗಾ ಒಳ್ಳೆ ಅದೇ ತರ ನಾನು ಒಬ್ಬ ಹೊಸ ಬಯರ್ ತರ ಅವರಿಗೆ ಫೀಲಿಂಗ್ ಬಂತಂದ್ರೆ ಅದು ಉಪಯೋಗ ಆಗಂಗಿಲ್ಲ. ಸೊ ಇಫ್ ಐ ಆಮ್ ಹಿಯರ್ ದೆನ್ ದೇರ್ ಶುಡ್ ಬಿ ಸಮ್ ಈಸ್ ಫಾರ್ ದ ಎಕ್ಸ್ಪೋರ್ಟರ್ಸ್. ದಟ್ಸ್ ವಾಟ್ ದ ಐಡಿಯಾ ವಾಸ್. ಏನಂದ್ರೆ ಈ ಫ್ರೆಶ್ ಪ್ರಾಡಕ್ಟ್ಸ್ ಗೆ ರೆಗ್ಯುಲರ್ ಕಳ್ಸಕ್ ಆಗದೆ ಇದ್ರು ನಂಗೆ ಯಾವ್ದಾದ್ರು ಒಂದ್ ಅಟ್ಲೀಸ್ಟ್ ಡ್ರೈ ಒಂದ್ ಸ್ವಲ್ಪ ನನ್ ಕ್ವಾಂಟಿಟಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಯಾರಾದ್ರೂ ನಿಮ್ ಕಡೆಯಿಂದ ಅಥವಾ ಸಿಕ್ಕರೆ ಅಟ್ಲೀಸ್ಟ್ ಐ ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಅಂಡ್ ಒನ್ ಕಾಂಟ್ಯಾಕ್ಟ್ ಐ ಕ್ಯಾನ್ ಗಿವ್ ಯು ಫಾರ್ ಕೋಕೋನಟ್, ಯಾಕಂದ್ರೆ ಗ್ರೀನ್ ಚಿಲ್ಲಿ ಅಗೇನ್ ಇಟ್ಸ್ ಅ ಪೆರಿಷೇಬಲ್ ಪ್ರಾಡಕ್ಟ್. ಓಕೆ, ಸೊ ಗ್ರೀನ್ ಚಿಲ್ಲಿ ಪೆರಿಷೇಬಲ್ ಪ್ರಾಡಕ್ಟ್ ಐತಿ, ಆಮೇಲೆ ಅದ್ರೊಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಕೋಕೋನಟ್, ಪೊಲಾಚಿದ್ ಕೋಕೋನಟ್ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ, ಓಕೆ, ಅದು ಪೊಲಾಚಿ ಇದೆ ಅಂದ್ರೆ ಅದು ಯಾವ ವೇರಿಯಂಟ್ ಅದು? ಅಂದ್ರೆ ಕೊಯಂಬತ್ತೂರ್, ನಿಯರ್ ಕೊಯಂಬತ್ತೂರ್. ಓಕೆ ಓಕೆ, ಸೊ ಇದೇ ಚಾಲೆಂಜ್ ಆಗುತ್ತಲ್ಲ. ಈಗ ಇಫ್ ಐ ಸಜೆಸ್ಟ್ ಯು ಸಮ್ ಅದರ್ ಪ್ರಾಡಕ್ಟ್ ಅಂಡ್ ಸಮ್ ಅದರ್ ಬಯರ್, so I will be distracting you from the mushroom, which I don't want to do. ಯಾಕಂದ್ರೆ ಈಗ ನಿಮ್ ಪ್ರಾಡಕ್ಟ್ ಏನೈತಿ ಅದ್ರ ನೀವು ಓನರ್ಶಿಪ್ ತಗೊಂಡ್ ನೀವು ಅದ್ರ ಮೇಲೆ ಕೆಲಸ ಮಾಡ್ತಿರ್ತೀರಿ ಅಂತಂದ್ರೆ, ಈವನ್ ಇಫ್ ಇಟ್ ಟೇಕ್ಸ್ ಟೈಮ್, ಯು ಶುಡ್ ವರ್ಕ್ ಆನ್ ಇಟ್. ಸೊ ಇಫ್ ಯು ಫೀಲ್ ಸಮ್ ಅದರ್ ಪ್ರಾಡಕ್ಟ್ ಇಸ್ ಲಕ್ರೇಟಿವ್ ಅಂಡ್ ಇಫ್ ಯು ಗೋ ಬಿಹೈಂಡ್ ದಟ್, ಯು ವಿಲ್ ಎಂಡ್ ಅಪ್ ಡೂಯಿಂಗ್ ನಥಿಂಗ್. ಅಂದ್ರೆ ಇದನ್ನು ಮಾಡಕ್ ಆಗಂಗಿಲ್ಲ, ಅದನ್ನು ಮಾಡಕ್ ಆಗಲ್ಲ. ಸೊ ಐ ರಾದರ್ ಪ್ರಿಫರ್ ದಟ್ ಯು ಶುಡ್ ಫೋಕಸ್ ಆನ್ ಒನ್ ಪ್ರಾಡಕ್ಟ್. ಅಂದ್ರೆ ನೀವು ಏನ್ ಮಶ್ರೂಮ್ ಮಾಡ್ತಾ ಇದೀರಿ ಅದ್ರ ಫೋಕಸ್ ಮಾಡ್ರಿ, ಅಥವಾ ನೀವು ಅದು ಮಶ್ರೂಮ್ ಬರೀ ಡೊಮೆಸ್ಟಿಕ್ ಅಷ್ಟೇ ಮಾಡ್ತೀನಿ ಅಂತಂದ್ರೆ ಡೊಮೆಸ್ಟಿಕ್ ಮಾಡ್ರಿ.
you focus some other product for exports, ಅದು ನಿಮಗೆ ಈಸಿಲಿ ಕ್ಲಿಕ್ ಆಯ್ತು, ಆಮೇಲೆ ಅದನ್ನ ನೀವು ಸಪ್ಲೈ ಮಾಡಕ್ ಪಾಸಿಬಲ್ ಆಯ್ತು ಅಂತಂದ್ರೆ then start doing that. ಓಕೆ. Yeah. So ಕೊಕೊನಟ್ ಅದೇ ಅದೇ ತಳಿ ಅದೇ ಕೇಳ್ತಾ ಇದಾರೆ ಅಥವಾ ಎನಿಥಿಂಗ್ ಅದೇ ರಿಲೇಟೆಡ್ ಒಟ್ಟು ಕೊಕೊನಟ್ ಕಳ್ಸಿದ್ರೆ ಸಾಕು ಅವ್ರಿಗೆ ಎಷ್ಟು ಕ್ವಾಂಟಿಟಿ ಅಂತ? ಸೆಮಿ ಹಸ್ಟ್ ಕೊಕೊನಟ್ ನೀವು 1 ಕಂಟೈನರ್ 2 ಕಂಟೈನರ್ 3 ಕಂಟೈನರ್ ನೀವು ಎಷ್ಟು ಕಂಟೈನರ್ ಕಳ್ಸಿದ್ರು ಅಲ್ಲಿ ತಗೊಳಕ್ಕಾಗಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಆಲ್ರೆಡಿ ಈಗ ಒಂದಿಬ್ರು ಜನ ಆಲ್ರೆಡಿ ಕಳಿಸ್ತಾ ಇದಾರೆ, ಸೊ ಅವ್ರದೆಲ್ಲ ಡೀಲ್ ನಡೆದೈತಿ, ಸೊ ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅಗೇನ್ ದ ಚಾಲೆಂಜ್ ಇಸ್ ನೀವು ಯಾರು ಕಳ್ಸಾಕತ್ತಾರ ಅವ್ರಿಗೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತೈತಿ. ಓಕೆ, ಸೊ ಅವ್ರು ತುಮಕೂರ್ದವ್ರ ಒಬ್ರು ಅದಾರ, ಅವ್ರಿಗೆ ಆಲ್ರೆಡಿ ಕೊಕೊನಟ್ ಫಾರ್ಮ್ಸ್ ಅದಾವ. ಓಕೆ, ಸೊ ಅವ್ರಿಗೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತೈತಿ, ಅವ್ರು ಕಳ್ಸಕ್ ಪಾಸಿಬಲ್ ಆಗತೈತಿ. ಆ ಪ್ರಾಡಕ್ಟ್ ಬಗ್ಗೆ ನೀವು ಫಸ್ಟ್ ಲಿಂದ ಸ್ಕ್ರಾಚ್ ಇಂದ ನೀವು ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಸೊ ದಟ್ಸ್ ವೈ ಐ ಆಮ್ ಸಜೆಸ್ಟಿಂಗ್ ಡೋಂಟ್ ಗೆಟ್ ಇನ್ ಟು ದಟ್. ಜಸ್ಟ್ ಬಿಕಾಸ್ ಇಟ್ ಲುಕ್ಸ್ ಈಸಿ ಇಟ್ ಡಸಂಟ್ ಮೀನ್ ಇಟ್ ಈಸ್ ಈಸಿ. ಸೊ ಅದು ಈಸಿ ಇರ್ತದೆ ಅಂತ ಗೊತ್ತಿಲ್ಲ. ಸೊ ಒನ್ಸ್ ಯು ಎಂಟರ್ ದ್ಯಾಟ್ ಥಿಂಗ್ ದೆನ್ ಆಮೇಲೆ ನಿಮ್ಗೆ ಇದನ್ನು ನೀವು ಏನ್ ಮಾಡ್ತಾ ಇದೀರಿ ಅದನ್ನು ನಿಮ್ ತಲೆ ಒಳಗೆ ಹೋಗ್ಬಿಡುತ್ತೆ. ಇಲ್ಲ, ಅದೇ ನನ್ನ ಆಕ್ಚುಲಿ ಈಗ ಫ್ರೆಶ್ ಆದ್ರೂ ಇಲ್ಲ ಡ್ರೈ ಮಶ್ರೂಮ್ಸ್ ಟ್ರೈ ಇಟ್ಸ್ ಅ ಗುಡ್ ಪ್ರಾಡಕ್ಟ್. ಅಂದ್ರೆ ಅದಕ್ಕೆ ಜಾಸ್ತಿ ಕಾಂಪಿಟೇಷನ್ ಇಲ್ಲ, ಆಮೇಲೆ ಚಲೋ ಕ್ವಾಲಿಟಿ, ಚಲೋ ನೀವು ಪ್ಯಾಕೇಜಿಂಗ್ ಆಗ್ಲಿ ಚಲೋ ನಿಮ್ದು ಪ್ರಾಡಕ್ಟ್ ಅನಿಸ್ತು ಅಂತಂದ್ರೆ 100% ಬಯರ್ಸ್ ನಿಮ್ಗೆ ರಿಪೀಟ್ ಆರ್ಡರ್ಸ್ ಇಮಿಡಿಯೇಟ್ಲಿ ಸಿಗ್ತಾವ. ಓಕೆ, ಈ ಕೊಕೊನಟ್ ಒಳಗೆ ಹೆಂಗಿರುತ್ತೆ, ರಿಪೀಟ್ ಆರ್ಡರ್ ಸಿಗೋದು ಮತ್ ಇಟ್ಸ್ ಅ ಟ್ರಿಕಿ ಗೇಮ್. ವೈ? ಬಿಕಾಸ್ ರೇಟ್ಸ್ ಹಂಗ ಫ್ಲಕ್ಚುಯೇಟ್ ಆಗ್ತಾ ಇರ್ತಾವ. ಮಶ್ರೂಮ್ ನಲ್ಲಿ ಹಂಗಿರಂಗಿಲ್ಲ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಇನ್ ಟಚ್ ವಿತ್ ಬಿಕಾಸ್ ಇಟ್ಸ್ ಅ ಸ್ಮಾಲ್ ಕ್ವಾಂಟಿಟಿ. ಸೊ ಡೈರೆಕ್ಟ್ಲಿ ನೀವು ರಿಟೇಲರ್ಸ್ ಗೆ, ಸೂಪರ್ ಮಾರ್ಕೆಟ್ಸ್, ಹೈಪರ್ ಮಾರ್ಕೆಟ್ಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನೀವು ಸೆಲ್ ಮಾಡಕ್ ಟ್ರೈ ಮಾಡಿದ್ರಿ ಅಂತಂದ್ರೆ ಇಟ್ಸ್ ಅ ಗುಡ್ ಥಿಂಗ್. ಅದೇ ನೀವು ಹೇಳಿದಾಗ ಎಲ್ಲ ಆಲ್ಮೋಸ್ಟ್ ಪಾಯಿಂಟ್ಸ್ ಬರ್ಕೊಂಡಿದೀನಿ, ಏನೇನೆಲ್ಲ ಮಾಡ್ಬೇಕು ಅದೆಲ್ಲ. ಆಮೇಲೆ BNI ಇದು ಆಮೇಲೆ ಅದೆಲ್ಲ ಮಾಡಿ ಅಗೇನ್ ನಾವೆಲ್ಲ ಹ್ಯಾವ್ ಅ ಡಿಸ್ಕಷನ್ ವಿತ್ ಯು. Sure. Okay, so ನಮ್ದು ಇನ್ನೊಂದು ಕಾಲ್ ಸ್ಟಾರ್ಟ್ ಆಗ್ತಿದೆ. I think we'll have to. ತುಂಬಾ ಥ್ಯಾಂಕ್ಸ್, ವೆರಿ ಗುಡ್ ಪಾಯಿಂಟ್ಸ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಏನು ಕೇಳಬೇಕಿತ್ತು ಅಂತಂದ್ರೆ, can I upload this video on YouTube? ಅಪ್ಲೋಡ್ ಮಾಡ್ಬೋದಲ್ಲ? ಯಾಕಂದ್ರೆ ಬಹಳಷ್ಟು ಜನ ನಾನು ಇದು ಕೇಳ್ತೀನಿ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ. ಬಿಕಾಸ್ ಸೊ ಅದೇನೋ ಇಂಟ್ರೆಸ್ಟ್ ಒಬ್ಬೊಬ್ರಿಗೆ ಇರಂಗಿಲ್ಲ ಅಷ್ಟೇ. ಸೊ ಐ ಪ್ರಿಫರ್ ಆಸ್ಕಿಂಗ್ ಯು ಬಿಫೋರ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕೇಳಿ ಮಾಡಿದ್ರೆ ಚೆನ್ನಾಗಿ. ಐ ಜಸ್ಟ್ ಅಪ್ಲೋಡ್ ದಿಸ್ ವೈ ಬಿಕಾಸ್ ಮಂದಿಗೆ ಅದು ಇನ್ಸ್ಪೈರ್ ಆಗುತ್ತೆ. they see people working on this thing and even they will be inspired and they will think that okay, even I can do. ಆಮೇಲೆ ಅವ್ರಿಗೂ ಅದೇ ಸೇಮ್ ಡೌಟ್ಸ್ ಇದ್ದಿದ್ರೆ ಅಗೇನ್ ಇಟ್ಸ್ ಪಾರ್ಟ್ ಆಫ್ ನೆಟ್ವರ್ಕಿಂಗ್. ಈಗ ಬಹಳಷ್ಟು ಜನ ಈಗ ಯಾರ್ಯಾರು ಇದನ್ನ ಅಪ್ಲೋಡ್ ಮಾಡಿ 1-to-1s ಎಲ್ಲ ಅವರಿಗೆ ಕಾಂಟ್ಯಾಕ್ಟ್ಸ್ ಬಹಳಷ್ಟು ಜನ ಮಾಡ್ಯಾರ. ಓಕೆ, ಸೊ ನನ್ ಕಡೆ ಅವ್ರದ್ದು ಕಾಂಟ್ಯಾಕ್ಟ್ ಕೇಳ್ತಾರ, ಈಗ ಹಂಗ ನಿಮ್ದು ಕೇಳ್ಬೋದು. ಸೊ ಸೀಯಿಂಗ್ ಯುವರ್ ದಿಸ್ ಥಿಂಗ್, someone may ask me that okay, mushroom, give me the contact of that mushroom guy. So again it will be helpful for you ಅಲ್ಲ ಅದಕ್ಕೆ. ನಿಜಾನೇ. Sure. Okay. Yeah. Okay. Chalo then. All the best. Okay, thank you. Bye bye. Good night. Good night.